ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಸಂಜೀವಿನಿ ಕೋಚಿಂಗ್ ಕ್ಲಾಸಸ್ ಮಾಡಿ ತಾಲೂಕಾ ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. 8660757940. SSCGD ಹಾಗೂ ಇಂಡಿಯನ್ ಆರ್ಮಿ ಅಗ್ನಿವೀರ್. ಪ್ರಸ್ತುತವಾಗಿ ಬಂದಿರುವಂತಹ ನೋಟಿಫಿಕೇಶನ್ SSGD ಡಿಸೆಂಬರ್ 1ರಿಂದ ಡಿಸೆಂಬರ್ 31, 2025 ಇರುವಂತಹ ಕೊನೆಯ ದಿನಾಂಕ. ಆ ಒಂದು ಹುದ್ದೆಗೆ ಅಪ್ಲೈ ಮಾಡಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿ ಅವರಿಗೆ ಕಲಿಯಬೇಕಾಗಿರುವಂತಹ ವಿಷಯಗಳು ಮತ್ತು ಯಾವ್ಯಾವ ವಿಷಯಗಳ ಮೇಲೆ ನಾವು ಅಭ್ಯಾಸನ ಮಾಡಿದ್ರೆ ಆ ಒಂದು ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬಹುದು. ಹಾಗಾದ್ರೆ ನಾನು ಹೇಳಿರುವಂತಹ ನಮ್ಮ ಈ ಒಂದು ಸಿರೀಸ್ SSCGD ಅಥವಾ ಇಂಡಿಯನ್ ಆರ್ಮಿ, ಈ ಎರಡು ಹುದ್ದೆಗಳಿರುವಂತಹ ಒಂದು ಸಿರೀಸ್ 90 ದಿನ 90 ಕ್ಲಾಸಸ್ ಅಂತೇಳಿ ಹೇಳಿರುವಂತಹ ಒಂದು ಸಿರೀಸ್. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯ ಕ್ಲಾಸಸ್ ಅಥವಾ ಡೇ 1 ಕ್ಲಾಸಸ್ ಅನ್ನ ಸರಿಯಾಗಿ ತಿಳ್ಕೊಳ್ರಿ. ಅದರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದಕ್ಕೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಹೋಗ್ಬಹುದು. ಆ ವಿಡಿಯೋನ ಸರಿಯಾಗಿ ನೋಡಿ. ಆ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಎಲ್ಲ ಇಂಟ್ರೊಡಕ್ಷನ್ ಮತ್ತು ಅದಕ್ಕೆ ಹೇಳಿರುವಂತಹ ಯಾವ್ಯಾವ ವಿಷಯಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳುತ್ತಾರೆ. SSCGD 4 ಪಾರ್ಟ್ಸ್ಗಳಲ್ಲಿ ಡಿವೈಡ್ ಆಗಿದೆ. ಒಂದು ರೀಸನಿಂಗ್, ಮ್ಯಾಥಮೆಟಿಕ್ಸ್, GK ಮತ್ತು ಗ್ರಾಮರ್. ಪ್ರತಿಯೊಂದು ಹಂತದಲ್ಲಿ 20 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಓಕೆ, ಮಾರ್ಕ್ಸ್ಗಳು 160, 1 ಅವರ್ ಟೈಮಿಂಗ್ ಇರುತ್ತೆ. ಓಕೆ, ಹಾಗಾದ್ರೆ ಇದು ನಮ್ಮ 2ನೇ ಕ್ಲಾಸ್, ಡೇ 2 ಕ್ಲಾಸ್. ಹಾಗಾದ್ರೆ ಇವತ್ತಿಂದ ನಾವು ಕಲಿಯುವಂತಹ ವಿಷಯಗಳು ಯಾವ್ಯಾವ ವಿಷಯಗಳ ಮೇಲೆ ನಾವು ಸಂಪೂರ್ಣವಾಗಿ ಜ್ಞಾನವನ್ನ ಪಡ್ಕೊಳ್ತೀವಿ ಮತ್ತು ಯಾವ ರೀತಿ ನಾವು ಎಕ್ಸಾಮ್ಸ್ ಅನ್ನ ಪ್ರಿಪರೇಷನ್ ಮಾಡಿ ಎಕ್ಸಾಮ್ಸ್ ಅನ್ನ ಪಾಸ್ ಮಾಡ್ತೀವಿ. ಹಾಗಾದ್ರೆ ಈ ಒಂದು ಕ್ಲಾಸ್ ನಲ್ಲಿ ನಾವು ಕಲಿತಿರುವಂತಹ ಭಾಗ ರೀಸನಿಂಗ್ ಭಾಗ ಅಥವಾ ತರ್ಕಶಾಸ್ತ್ರ. ಈ ತರ್ಕಶಾಸ್ತ್ರ ಅಂತ ಹೇಳಿದ ತಕ್ಷಣ ನಾವು ನೋಡುವಂತಹ ಅಧ್ಯಾಯಗಳು ಅಥವಾ ವಿಷಯಗಳು ಅಥವಾ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಬರುತ್ತವೆ. ರೀಸನಿಂಗ್ ಅಂದ್ರೆ ಏನ, ಆ ರೀಸನಿಂಗ್ ಅನ್ನ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ, ಈ ಎಲ್ಲದರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ನಾವು ರೆಡಿ ಆಗುವಂತಹ ಒಂದು ಈ ಸದ್ಯದಲ್ಲಿ ಒಂದು ಕಾಲಾವಧಿ. ಕಾರಣ ಏನಪ್ಪಾ ಅಂತಂದ್ರ ಡಿಸೆಂಬರ್ದಿಂದ ಜನವರಿ, ಫೆಬ್ರವರಿ ಕೇವಲ 3 ತಿಂಗಳು ಇರುವಂತಹ ಒಂದು ನಮ್ಮ ಭಾಗ. ಅಂದ್ರೆ 70 to 90 ಡೇಸ್ ಹತ್ರ ನಮ್ ಕಡೆ ಇರುವಂತಹ ಒಂದು ಕಾಲಾವಧಿ. ಅದರಲ್ಲಿ ನಾವು SSCGD ಜಾಬ್ ಬೇಕಂತಂದ್ರ ಅದರಲ್ಲಿ ಪ್ರಮುಖವಾಗಿ CISF, CRPF, BSF, ಅಸ್ಸಾಂ ರೈಫಲ್, ITBP, SSB, SSF ಇವೆಲ್ಲಗಳಲ್ಲಿ ಒಂದು ಜಾಬ್ ಬೇಕಂತಂದ್ರ ನಾವು ಇವಾಗ ಸರಿಯಾಗಿ ಪ್ರಿಪರೇಷನ್ ಮಾಡಬೇಕು. 80 ಕ್ವಶನ್ಸ್ಗಳಲ್ಲಿ 160 ಮಾರ್ಕ್ಸ್ ಅಲ್ಲಿ ನಾವು ಮಿನಿಮಮ್ 120 ಮಾರ್ಕ್ಸ್ ಮತ್ತು 60 ಕ್ವಶನ್ಸ್ ಗಳನ್ನ ಸರಿಯಾಗಿ ಟಿಕ್ ಮಾಡ್ಬೇಕು. ಹಾಗಾದ್ರೆ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇಲ್ಲ, ಅಷ್ಟು ಈಸಿ ಕ್ವಶನ್ಸ್ ಇರುತ್ತಾ ಅಥವಾ ಇಲ್ಲ? ಓಕೆ, ಇದಕ್ಕಿರುವಂತಹ ಕಾಲಾವಧಿ ಕೇವಲ 1 ಅವರ್, 60 ನಿಮಿಷ. 60 ನಿಮಿಷದಲ್ಲಿ 80 ಕ್ವಶನ್ಸ್, 160 ಮಾರ್ಕ್ಸ್, 60 ಕ್ವಶನ್ಸ್ ಟಿಕ್ ಮಾಡ್ಬೇಕು, 120 ಮಾರ್ಕ್ಸ್ ಪಡಿಬೇಕು. ಇದು ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಅಥವಾ ನಮ್ಮ ರಾಜ್ಯಕ್ಕೆ ಬರುವಂತಹ ಕಟ್ ಆಫ್ ಹತ್ತತ್ರ 95 to 100 ಇರ್ಬೋದು, ಅಥವಾ ಇದಕ್ಕಿಂತ ಹೆಚ್ಚು ಹೋದ್ರೂ ಕೂಡ 110 ಇರ್ಬೋದು. ಈ ಸಲ 2025 ಒಂದು ಕಟ್ ಆಫ್ ಬಂದ್ರ ಅಲ್ಲಿವರೆಗೆ ಹೋಗ್ಬಹುದು. ಓಕೆ, ಆದ್ದರಿಂದ ನಾವು ಸದ್ಯದಲ್ಲಿ ಸ್ಟಡಿ ಮಾಡುವಂತಹ ಹಂತ ಯಾವ್ದರ ಮಟ್ಟಿಗೆ ಇರ್ಬೇಕಪ್ಪ ಅಂತಂದ್ರ ನಮ್ದು ಮಿನಿಮಮ್ ಮಾರ್ಕ್ಸ್ 120 ಬರಲೇಬೇಕು. ಇದು ಒಂದು ಸೇಫ್ ಝೋನ್. ನಮ್ಮ ರಾಜ್ಯಕ್ಕೆ ಅಥವಾ ಕರ್ನಾಟಕದಲ್ಲಿ ಕೇಳುವಂತಹ ಪ್ರಶ್ನೆಗಳ ಒಂದು ಕಟ್ ಆಫ್ಗೆ 120 ಸೇಫ್ ಝೋನ್, ಬಾಯ್ಸ್ ಇರ್ಲಿ ಗರ್ಲ್ಸ್ ಇರ್ಲಿ. ಓಕೆ, ಹಾಗಾದ್ರಿಂದ ಅಂಜುವಂತ ವಿಷಯ ಎಲ್ಲ, ಸ್ಟಡಿ ಮಾಡಿದ್ರೆ ಎಲ್ಲ ಪಾಸಿಬಲ್. ಅದರಿಂದ ಇವತ್ತಿಂದ ಸರಿಯಾಗಿ ರೀಸನಿಂಗ್ಸ್ ಇರ್ಲಿ, ಮ್ಯಾಥಮೆಟಿಕ್ಸ್ ಇರ್ಲಿ, ಗ್ರಾಮರ್ ಇರ್ಲಿ ಅಥವಾ GK ಇರ್ಲಿ, ಸರಿಯಾಗಿ ಕ್ಲಾಸಸ್ ಅನ್ನ ಕೇಳಿ. ಏನಾದ್ರೂ ಪಾಯಿಂಟ್ಸ್ ಇದ್ರೆ ನೋಟ್ ಮಾಡ್ಕೊಳ್ಳಿ. ಹೇಳುವಾಗ ಏನಾದ್ರೂ ಇಂಪಾರ್ಟೆಂಟ್ ಅನ್ಸಿದ್ರೆ ಬರ್ಕೊಳ್ಳಿ. ರೀಸನಿಂಗ್ ಹೇಳುವಾಗ ಏನಾದ್ರು ಟ್ರಿಕ್ಸ್ ಗಳಿದ್ರೆ ಅದನ್ನ ಬರ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಹೇಳುವಾಗ ಯಾವ್ದಾದ್ರು ಸೂತಿದ್ರ ಅದನ್ನ ಬರ್ಕೊಳ್ರಿ. GK ಪಾಯಿಂಟ್ಸ್ ಗಳನ್ನ ಹೇಳುವಾಗನೇ ಬರ್ಕೊಳ್ರಿ. ಪಾಯಿಂಟ್ಸ್ ಗಳನ್ನ ಮಾಡ್ತಾ ಇದ್ರೆ ನಿಮಗೆ ಡೈಲಿ ರಿವಿಷನ್ ಮಾಡಕ ಸಹಾಯ ಆಗತ್ತ. ಓಕೆ, ಅದರಿಂದ ಇವತ್ತು ನಾವು ಓದುವಂತಹ ಒಂದು ಅಧ್ಯಾಯ ತರ್ಕಶಾಸ್ತ್ರ. ಈ ತರ್ಕಶಾಸ್ತ್ರ ಅಂತ ಹೇಳಿದ ತಕ್ಷಣ ಇನ್ನೊಂದು ವಿಷಯ, ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಜಿಟಲ್ ಬೋರ್ಡ್. ಇಲ್ಲಿ ಡಿಜಿಟಲ್ ಬೋರ್ಡ್ ಇಲ್ಲ. ಕಾರಣ
ಇನ್ನೂ ಆ ಒಂದು ಬೋರ್ಡ್ ಬಂದಿಲ್ಲ, ಸ್ಕ್ರೀನ್ ಇದೆ, ಕ್ವಶನ್ಸ್ಗಳನ್ನ ಸ್ಕ್ರೀನ್ ಮೇಲೆ ಬಿಟ್ಟಿರ್ತೀನಿ. ಆ ಸ್ಕ್ರೀನ್ಸ್ಗಳನ್ನ ನೋಡಿ ನೀವು ಕ್ವಶನ್ಸ್ ಅನ್ನ ಬರ್ಕೊಳ್ಳಿ. ನಂತರ ಯಾವ ರೀತಿ ನಾವು ಅದನ್ನ ಸೊಲ್ಯೂಷನ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ಕೊಡ್ತೇನೆ. ಓಕೆ, ಅದೇ ರೀತಿ ನಮ್ಮ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕಾರಣ ಎಷ್ಟು ಜನ ಅಥವಾ ಎಷ್ಟು ವಿದ್ಯಾರ್ಥಿನಿಯರು ಬರ್ತಾರೆ ಅಷ್ಟೇ ನಮಗೆ ಪ್ರೋತ್ಸಾಹ ಬರುತ್ತೆ. ಅದರಿಂದ ನಾವು ಕೂಡ ಒಂದು ಒಳ್ಳೆಯ ಕ್ಲಾಸಸ್ಗಳು, ಡಿಜಿಟಲ್ ಕ್ಲಾಸಸ್ ಅನ್ನ ಮಾಡ್ಬೇಕಂತ ಹೇಳಿ ನಮ್ಮ ಒಂದು ಉದ್ದೇಶ. ಅದಕ್ಕಾಗಿ ಎಷ್ಟು ವಿದ್ಯಾರ್ಥಿನಿಗೆ ಶೇರ್ ಮಾಡ್ತೀರಾ, ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ. ಅದೇ ರೀತಿ ನಿಮಗೆ ಸರಳವಾಗಿ ತಿಳಿಸ್ಕೊಡ್ಲಿಕ್ಕೆ ಇರುವಂತಹ ಒಂದು ಕ್ಲಾಸಸ್ ಅನ್ನ ರೆಡಿ ಮಾಡಿ ನಿಮಗೆ ಹೇಳುವಂತಹ ನಮ್ಮ ಉದ್ದೇಶ. ನೀವು ಕೂಡ ಪಾಸ್ ಆಗಬೇಕು, ನಮಗೂ ಕೂಡ ಪ್ರೋತ್ಸಾಹ ಬರಬೇಕು. ಆದ್ದರಿಂದ ಇದು ರೀಸನಿಂಗ್ ಅಲ್ಲಿ ಬರುವಂತಹ ಪ್ರಥಮ ಅಧ್ಯಾಯ, ಒಂದು ಕೋಡಿಂಗ್ ಮತ್ತು ಡಿಕೋಡಿಂಗ್. ಇದು ಒಂದು ಅಧ್ಯಾಯ. ಗುಪ್ತ ಸಂಕೇತಗಳ ಸಂಕೇತೀಕರಣ ಅಥವಾ ಗುಪ್ತ ಭಾಷೆಯ ಸಂಕೇತೀಕರಣ. ಹಿಂಗಂದ್ರೆ ಏನ, ಅಥವಾ ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಏನ? ಓಕೆ, ಇವಾಗ ಯಾರು PUC ಮುಗಿಸಿದಿರಿ ಅಥವಾ 10th ಮುಗಿಸಿದಿರಿ, ಇಂಡಿಯನ್ ಆರ್ಮಿ ಜಾಯ್ನ್ ಆಗುವಂತಹ ಒಂದು ಕನಸು, SSCGD 18 ವಯಸ್ಸು ಪಾಸ್ ಆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನಸು. ಹಾಗಾದ್ರೆ ನಾವು ಈಗಿಂದ ಎಲ್ಲ ಓದ್ಬೇಕು, ಝೀರೋದಿಂದ ಎಲ್ಲ ಓದ್ಬೇಕು, ನಮಗೇನು ಗೊತ್ತಿಲ್ಲ ಸರ್. ಹಾಗಾದ್ರೆ ಸರಿಯಾಗಿ ತಿಳ್ಕೊಳ್ರಿ. ಯಾರು ಕಲ್ತಿದ್ದೀರಾ ಆ ಕಲ್ತಿದ್ರಲ್ಲಿಯೇ ಕೆಲವೊಂದಿಷ್ಟು ಪಾಯಿಂಟ್ಗಳು ಮಿಸ್ ಆಗಿದ್ರೆ ಬರ್ಕೊಳ್ಳಿ. ಓಕೆ, ಹಾಗಂತಲ್ಲ ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ಯಾವ್ದೇ ಒಂದು ಪಾಯಿಂಟ್ ಮಿಸ್ ಆಗಿದ್ರೆ ಒಂದು ಮಾರ್ಕ್ಸ್ ಅಲ್ಲಿ ನೀವು ಜಾಬ್ ಅನ್ನ ಕಳ್ಕೊತೀರಾ. ಒಂದು ಪಾಯಿಂಟ್ ಮಾರ್ಕ್ಸ್, ಒಂದು ಮಸಲ ಪಾಯಿಂಟ್ ಮಾರ್ಕ್ಸ್ ಅಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೊತೀರಾ. ಓಕೆ, ಆದ್ದರಿಂದ ಯಾವುದೇ ಒಂದು ವಿಷಯ ಇದ್ದಿರ್ಬೋದು, ಕಲ್ತಿದ್ದಂತಹ ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಯಾವ ಒಂದು ಪಾಯಿಂಟ್ ಮಿಸ್ ಆಗಿದ್ರೆ ಬರ್ಕೊಳ್ಳಿ. ಯಾರು ಇನ್ನೂ ಮಟ್ಟ ಕಲ್ತೇ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಗೊತ್ತಿಲ್ಲ, ಅವರು ಫಸ್ಟ್ ದಿಂದ ಎಲ್ಲ ಪಾಯಿಂಟ್ಸ್ ಅನ್ನ ಬರ್ಕೊಡ್ರಿ. ಓಕೆ, ಹಾಗಾದ್ರೆ ಈ ನಮ್ಮ ತರ್ಕಶಾಸ್ತ್ರ ಅಥವಾ ರೀಸನಿಂಗ್ ಅಂದ್ರೆ ಏನ? ತರ್ಕದ ಮುಖಾಂತರ ನಾವು ಲೆಕ್ಕಗಳನ್ನ ಬಿಡಿಸುವಂತಹ ಒಂದು ಅಧ್ಯಾಯ ಅಥವಾ ಒಂದು ಭಾಗ. ತರ್ಕ, ಇಲ್ಲಿ ಯಾವುದೇ ಗಣಿತದ ಸೂತ್ರ ಅಪ್ಲೈ ಆಗಲ್ಲ, ಆದ್ರೆ ತರ್ಕದ ಮುಖಾಂತರನೇ ನಾವು ಬಿಡಿಸುವಂತಹ ಭಾಗ. ಅದಕ್ಕಾಗಿ ಇದಕ್ಕೆ ಹೇಳೋದು ರೀಸನಿಂಗ್. ಮೆಂಟಲ್ ಅಬಿಲಿಟಿ, ನಮ್ಮ ಮಾನಸಿಕ ಸಾಮರ್ಥ್ಯ ಎಷ್ಟಿದೆ ಅರ್ಥ ಮಾಡ್ಕೊಂಡು ನಾವು ಬಿಡಿಸುವಂತಹ ಒಂದು ಭಾಗ. ಕೋಡಿಂಗ್ ಡಿಕೋಡಿಂಗ್, ನಾವು ಫಸ್ಟ್ ಚಾಪ್ಟರ್ ಇದ ಯಾಕೆ ಓದ್ಬೇಕ್ರಿ ಸರ್? ಓಕೆ, ಸೀರೀಸ್ ಇದೆ, ಕ್ಲಾಸಿಫಿಕೇಶನ್ಸ್ ಇದೆ, ಅನಾಲಜಿ ಇದೆ, ಲಾಜಿಕಲ್ ಸೀಕ್ವೆನ್ಸ್ ಅರೇಂಜ್ಮೆಂಟ್ ಇದೆ, ಓಕೆ, ಸೆಟ್ಟಿಂಗ್ ಅರೇಂಜ್ಮೆಂಟ್ ಇದೆ, ಪೇಪರ್ ಕಟ್ಟಿಂಗ್, ಪೇಪರ್ ಫೋಲ್ಡಿಂಗ್, ವಾಟರ್ ಇಮೇಜ್, ಮಿರರ್ ಇಮೇಜ್. ಓಕೆ, ಅದ್ ಬಿಟ್ರೆ ಅಂದ್ರೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಇವೆಲ್ಲ ಇದೆ. ಆದ್ರೂ ಕೂಡ ನಾವು ಇದನ್ನ ಯಾಕೆ ಸ್ಟಡಿ ಮಾಡ್ಬೇಕು ಫಸ್ಟ್? ಓಕೆ, ಈ ಒಂದು ಕ್ವಶನ್ಸ್ ಇತ್ತಪ್ಪ ಅಂತಂದ್ರೆ ನೋಡಿ, ಒಂದು ಕೋಡಿಂಗ್ ಡಿಕೋಡಿಂಗ್ ಕಲಿಯೋದ್ರಿಂದ ನಮಗ 5 ಟಾಪಿಕ್ಸ್ಗಳ ಮ್ಯಾಗ ಹಿಡ್ತು ಬರುತ್ತೆ. ಅದೇನಪ್ಪಾ ಅಂತಂದ್ರೆ ಅದ್ರ ಮ್ಯಾಗ ನಾವು ಸ್ಟ್ರಾಂಗ್ ಆಗ್ತೀವಿ. ಒಂದು ಸಿರೀಸ್, ಇನ್ನೊಂದು ಅನಾಲಜಿ, ಇನ್ನೊಂದು ಕ್ಲಾಸಿಫಿಕೇಶನ್, ಇನ್ನೊಂದು ಲಾಜಿಕಲ್ ಸೀಕ್ವೆನ್ಸ್ ಅರೇಂಜ್ಮೆಂಟ್. ಓಕೆ, ಅದ್ ಬಿಟ್ರಂದ್ರ ಕೋಡಿಂಗ್ ಮತ್ತು ಡಿಕೋಡಿಂಗ್. ಈ ಎಲ್ಲ ಚಾಪ್ಟರ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಇರುವಂತಹ ಮೂಲ ಅಧ್ಯಯನೇ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಥವಾ ಗುಪ್ತ ಸಂಕೇತಗಳ ಸಂಕೇತೀಕರಣ, ಗುಪ್ತ ಭಾಷೆಯ ಸಂಕೇತೀಕರಣ. ಓಕೆ, ಹಾಗಾದ್ರೆ ಹೆಡ್ಡಿಂಗ್ ಕೊಡಿ, ಗುಪ್ತ ಸಂಕೇತಗಳ ಸಂಕೇತೀಕರಣ ಅಥವಾ ಕೋಡಿಂಗ್ ಮತ್ತು ಡಿಕೋಡಿಂಗ್. ಕೋಡಿಂಗ್ ಮತ್ತು ಡಿಕೋಡಿಂಗ್. ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೆ ಏನ? ನಾವು ಎದಕ್ಕ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತ ಹೇಳಿ ಕರಿತೀವಿ? ಒಂದು ಪದ ಅಥವಾ ಒಂದು ಅಕ್ಷರ ಅಥವಾ ಒಂದು ಭಾಷೆ, ಒಂದು ಪದ, ಒಂದು ಅಕ್ಷರ ಅಥವಾ ಒಂದು ಭಾಷೆ, ಇವುಗಳನ್ನ ಸಂಕೇತ ಭಾಷೆಯಲ್ಲಿ ಹೇಳಿ ಅದನ್ನ ಸಂಕೇತಿಸಲಾಗಿರುವಂತಹ ಒಂದು ಅಧ್ಯಾಯ. ಯಾವುದೇ ಒಂದು ಪದವನ್ನ ಇನ್ನೊಬ್ಬರಿಗೆ ಹೇಳುವಾಗ ನಾವು ಕೋಡ್ ಅನ್ನು ಬಳಸಿ ಹೇಳ್ತೇವೆ. ಅದೇನಪ್ಪಾ ಅಂತಂದ್ರ ಕೋಡಿಂಗ್. ಅದನ್ನ ಡಿಕೋಡ್ ಮಾಡುವಂತಹ ಭಾಗ, ಆ ಭಾಷೆಯನ್ನ ಡಿಕೋಡ್ ಮಾಡುವಂತಹ ಭಾಗನೇ ಡಿಕೋಡಿಂಗ್. ತಿಳಿತಾ? ಸಪೋಸ್ ಆಪಲ್ ಅನ್ನುವಂತಹ ಒಂದು ಪದ, APPLE, ಆಪಲ್ ಅನ್ನುವಂತಹ ಒಂದು ಪದ, ಆಪಲ್ ಅಂದ್ರೆ ಸೇಬು. ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳುವಾಗ ಅದನ್ನ ನಾ ಯಾವ ರೀತಿ ಹೇಳ್ತೀನಿ? BMMKD ಅಂತೇಳಿ ಹೇಳ್ತೀನಿ. ಇಲ್ಲಿ ಬರೆದಿರುವಂತಹ ಒಂದು ಅಕ್ಷರ APPLE ಅನ್ನುವಂತಹ ಒಂದು ಪದ. ಆ ಒಂದು ಪದವನ್ನ ಓದಿದ್ರೆ ನಮ್ಗೆ ಗೊತ್ತಾಗೋದು ಆಪಲ್ ಅಂದ್ರ ಸೇಬು ಹಣ್ಣು.
ಓಕೆ, ಅದರ ನಾ ಇನ್ನೊಬ್ಬರಿಗೆ ಹೇಳುವಾಗ ನಾ ಹೆಂಗ್ ಹೇಳ್ತೀನಿ, BMMKD ಅಂತೇಳಿ ಹೇಳ್ತೀನಿ. ಆದ್ರೆ ಅದೇ ಭಾಷೆಯಲ್ಲಿ MANGO ಮ್ಯಾಂಗೋ ಅನ್ನ ಯಾವ ರೀತಿ ಬರಿತೀರಾ, ಅಥವಾ ಈ ಮ್ಯಾಂಗೋ ಅನ್ನ ಯಾವ ಭಾಷೆಯಲ್ಲಿ ಹೇಳ್ತೀರಾ? ಓಕೆ, ತಿಳ್ಕೊಳ್ರಿ. ಆಪಲ್ ಅನ್ನ, ಓಕೆ, ಆಪಲ್ ಅನ್ನ APPLE ಆಪಲ್ ಅನ್ನುವಂತಹ ಪದವನ್ನ BMMKD ಅಂತ ಹೇಳಿ ನಾನು ಬರದೆ ಅಥವಾ ಹೇಳಿದೆ. ಅವನು ನನಗೆ ಹೇಳುವಂತಹ ಪದ ಒಂದು ಮ್ಯಾಂಗೋ. ಆ ಮ್ಯಾಂಗೋವನ್ನ ಯಾವ ರೀತಿ ಹೇಳ್ತಾರ, ಈಗ ಸಪೋಸ್ ಈ ಪದವನ್ನ ಬರೀಲಿಕ್ಕೆ ನಾವು ಹೆಲ್ಪ್ ಮಾಡಿರುವಂತಹ ಅಥವಾ ಬಳಸಿರುವಂತಹ ಒಂದು ಭಾಷೆ ಯಾವುದು? ಅದು ಕೋಡಿಂಗ್ ಭಾಷೆ. ಓಕೆ, ಕೋಡಿಂಗ್ ಭಾಷೆ. ಇದು ಒಂದು ಪದ, ಇದು ಒಂದು ಕೋಡಿಂಗ್. ಈ ಪದವನ್ನ ನಾವು ಈ ರೀತಿ ಬರಿಬೇಕಂದ್ರ ಯಾವ ರೀತಿ ಬರ್ದಾರು ಅದನ್ನ ತಿಳ್ಕೋಬೇಕು. ಅದನ್ನ ಡಿಕೋಡ್ ಮಾಡುವಂತಹ ಭಾಗನೇ ಡಿಕೋಡಿಂಗ್. ಓಕೆ, ಡಿಕೋಡಿಂಗ್ ಅರ್ಥ ಆಗಿದೆ? ಹೌದತ್ವಾ ಇಲ್ವಾ? ಹೌದಾ? ಡಿಕೋಡಿಂಗ್. ಹಾಗಾದ್ರೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ನಲ್ಲಿ ಬರುವಂತಹ ವಿಧಗಳು ಯಾವುದು, ಅಥವಾ ಎಷ್ಟು ವಿಧಗಳಲ್ಲಿ ಕ್ವಶನ್ಸ್ ಅನ್ನ ಕೇಳುತ್ತಾರೆ? ಫಸ್ಟ್ ಕೇಳುವಂತಹ ವಿಧ ಒಂದು ಅಕ್ಷರ ಸಂಕೇತೀಕರಣ. ಅಕ್ಷರ ಸಂಕೇತೀಕರಣ. ಇಟ್ ಈಸ್ ಲೆಟರ್ ಕೋಡಿಂಗ್. ಲೆಟರ್ ಕೋಡಿಂಗ್ ಅಥವಾ ಡಿಕೋಡಿಂಗ್. ಓಕೆ, ಹಾಗಾದ್ರೆ ಈ ಲೆಟರ್ ಕೋಡಿಂಗ್ ಅಂದ್ರೆ ಏನ, ಅಕ್ಷರ ಅಂದ್ರೆ ಏನ, ಯಾವ ಅಕ್ಷರನ ಬಳಸುತ್ತಾರೆ? ಅಕ್ಷರ ಅಂತಂದ್ರ ಒಂದು ಕನ್ನಡ ವರ್ಣಮಾಲೆ ಅಕ್ಷರ. ಓಕೆ, ಇಲ್ಲಿ ನಿಮಗೆ ಅತಿ ಹೆಚ್ಚು ಕೇಳಲ್ಲ. ಹಿಂದಿ ವರ್ಣಮಾಲೆ ಅಕ್ಷರ ಅತಿ ಹೆಚ್ಚು ಕೇಳಲ್ಲ. ಆದ್ರೆ ಕೇಳುವಂತಹ ಅಕ್ಷರಗಳು ಒಂದು ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ. ಯಾವುದು? ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರ. ಅವೇನಪ್ಪಾ ಅಂದ್ರ ಮುಖ್ಯವಾಗಿ ಎದಿಂದ ಝೆಡ್ ವರೆಗೆ ಇರುವಂತಹ ಎಲ್ಲ ಅಕ್ಷರಗಳು. ಎದಿಂದ ಝೆಡ್ ವರೆಗೆ ಇರುವಂತಹ ವರ್ಣಮಾಲೆ ಅಕ್ಷರಗಳ ಎಷ್ಟದಾವು? 26 ಅದಾವು. ಓಕೆ, ಎ ಟು ಝೆಡ್ ವರೆಗೆ ಇರುವಂತಹ ಅಕ್ಷರಗಳು ಒಟ್ಟು 26. ಈ 26 ಅಕ್ಷರದಲ್ಲಿಯೇ ನಮಗ ಕೋಡಿಂಗ್ ಮತ್ತು ಡಿಕೋಡಿಂಗ್ ನಲ್ಲಿ ಬರುವಂತಹ ಮೊದಲನೇ ವಿಧ ಅಕ್ಷರ ಸಂಕೇತೀಕರಣ ಕೇಳುವಂತಹ ಒಂದು ವಿಧ. ಓಕೆ, ಹಾಗಾದ್ರ ನಾವು ಬರ್ಕೊಂಡ್ರ ಒಂದು ABCDEFGHIJKLMNOPQRSTUVWXYZ. ಇವು ಪ್ರಮುಖವಾಗಿ 26 ಅಕ್ಷರ. ಓಕೆ ಸರ್, ಇದು 26 ಅಕ್ಷರ ನಮ್ ಬರ್ದ್ರಿ. ಇದನ್ನ ಹೇಗೆ ಕ್ವಶನ್ಸ್ ಕೇಳ್ತಾರ್ರಿ? ಓಕೆ, ಒಂದು ನಂಬರ್ಗಳ ಸಂಖ್ಯೆ ಅಥವಾ ಅದರ ಒಂದು ಸ್ಥಾನ. ಎ ಅಂತಂದ್ರ ಇದು ಫಾರ್ವರ್ಡ್, ಮುಂದಕ್ಕೆ ಹೋಗಿರುವಂತ ಅಕ್ಷರ. ಓಕೆ, ಅದಕ್ಕಾಗಿ ಕೇಳುವಂತಹ ಅಕ್ಷರಗಳ ಒಂದು 1ನೇ ಸ್ಥಾನ ಯಾವುದು? ಎ. 2ನೇ ಸ್ಥಾನ ಬಿ. 3 ಸಿ. 4 ಡಿ. 5 6 7 8 9 10 11 12 13 14 15 16 17 18 19 20 21 22 23 24 25 26 ಇವುಗಳ ಸ್ಥಾನ ಯಾವ ರೀತಿ? ಫಾರ್ವರ್ಡ್ ಆಗಿ. ಓಕೆ, ಎ ಟು ಝೆಡ್ ವರೆಗೆ ಕೌಂಟ್ ಮಾಡಿರುವಂತಹ ಒಂದು ನಂಬರ್. ಓಕೆ, ಇನ್ ನಂತರ ಇದನ್ನ ಅಪೋಸಿಟ್ ಆಗಿ ಕೇಳ್ತಾರೆ. ಓಕೆ, ಅಪೋಸಿಟ್ ಮೀನ್ಸ್ ಅದರ ವಿರುದ್ಧ ಕ್ರಮ. ಓಕೆ, ವಿರುದ್ಧ ಅಂದ್ರೆ ಯಾವ ರೀತಿ ನಾವು ಬರ್ದಿವಿ ಫಾರ್ವರ್ಡ್ ಆಗಿ, ಅದೇ ರೀತಿ ಬ್ಯಾಕ್ವರ್ಡ್ ಆಗಿ ಬರೀಬೇಕು. ಅಂದ್ರ ಝೆಡ್ ಕೆಳಗೆ ಅಕ್ಷರ ಬರುವಂತಹ ಭಾಗ ಎ. ಇಲ್ಲಿ ನಾವು ಎ ಬರೋದ್ರ ಝೆಡ್ ನ ಅಪೋಸಿಟ್ ಪದ ಎ, ಅಪೋಸಿಟ್ ವಿರುದ್ಧ ಪದ ಅಂದ್ರೆ ಉಲ್ಟಾ ಬರಿಬೇಕು. ಓಕೆ, ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಇವೇನಪ್ಪಾ ಅಂದ್ರ ವಿರುದ್ಧ ಪದಗಳು. ಓಕೆ, ವಿರುದ್ಧ ಪದಗಳು ಅಂದ್ರೆ ಏನ? ಎ ಅಕ್ಷರಕ್ಕೆ ವಿರುದ್ಧ ಪದ ಝೆಡ್, ಬಿ ಅಕ್ಷರಕ್ಕೆ ವಿರುದ್ಧ ಪದ ವೈ, ಸಿ ಅಕ್ಷರಕ್ಕೆ ವಿರುದ್ಧ ಪದ ಎಕ್ಸ್, ಕೆ ಅಕ್ಷರಕ್ಕೆ ವಿರುದ್ಧ ಪದ ಪಿ. ಓಕೆ, ಪಿ ಅಕ್ಷರ
ಕೆ. ನೆಕ್ಸ್ಟ್ ಆರ್ ಅಕ್ಷರಕ್ಕೆ ವಿರುದ್ಧ ಪದ ಆರ್ ಐ ಐ ಆರ್. ಓಕೆ, ಈ ರೀತಿ ಪ್ರತಿಯೊಂದು ಅಕ್ಷರಕ್ಕೆ ವಿರುದ್ಧ ಪದ. ಓಕೆ, ಇದೇನಾಯ್ತು ಫಾರ್ವರ್ಡ್ ನಂಬರ್. ಓಕೆ, ಅದೇ ರೀತಿ ಉಲ್ಟಾ ಬರ್ಬೇಕು ನಂಬರ್. ಅಂದ್ರ ಈ ಪದಕ್ಕಲ್ಲ, ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಿಗೆ ಉಲ್ಟಾ ನಂಬರ್. ಅಂದ್ರ ಈ ರೀತಿ 1 2 3 4 5 6 7 8 9 10. ಅಂದ್ರೆ 1 ಅಂದ್ರೆ ಏನ ಝೆಡ್ ಇವಾಗ. ಓಕೆ, 7 ಅಂದ್ರೆ ಏನ ಇಲ್ಲಿ ಟಿ. ಓಕೆ, 11 ಅಂದ್ರೆ ಪಿ. 12 13 14 15 16 17 18 19 20 21 22 23 24 25 26. ಇವೇನಪ್ಪಾ ಅಂದ್ರ ಅಪೋಸಿಟ್ ಆಗಿ ಬರೆದಿರುವಂತಹ ಅಕ್ಷರಗಳು ಮತ್ತು ಈ ಅಕ್ಷರಕ್ಕೆ ಉಲ್ಟಾ ನಂಬರ್ಸ್. ಓಕೆ, ವಿರುದ್ಧ ನಂಬರ್ಸ್. ಹಾಗಾದ್ರೆ ಈ ಒಂದು ಲೈನ್ ಇದೆ, ಓಕೆ, ಇದರ ಮೇಲೆನೆ ಕೇಳುವಂತಹ ಕೋಡಿಂಗ್ ಮತ್ತು ಡಿಕೋಡಿಂಗ್. ಓಕೆ, ಈಗ ಸಪೋಸ್ ನೀವು ಎಕ್ಸಾಮ್ಗೆ ಹೋಗ್ತೀರಾ, ಯಾವಾಗ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ನಲ್ಲಿ ಎಕ್ಸಾಮ್ ಹೋಗ್ತೀರಾ. ಎಕ್ಸಾಮ್ ಹೋದ ನಂತರ ಎಂಟ್ರೆನ್ಸ್ ಆದ ಕೂಡಲೇ ನಿಮ್ಮೆಲ್ಲ ಚೆಕಿಂಗ್ ಆದ ಕೂಡಲೇ ನಿಮಗೊಂದು ಪೇಪರ್ ಮತ್ತು ಪೆನ್ ಕೊಟ್ಟಿರ್ತಾರೆ. ಓಕೆ, ಕೊಟ್ಟ ನಂತರ ನಿಮ್ಮ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರ ಈ ಒಂದು 4 ಲೈನ್ಸ್ ಗಳನ್ನ ಬರ್ದ್ಬಿಡೋದು. ಓಕೆ, ಆ ಪೇಜಿನ ಫ್ರಂಟ್ ನಲ್ಲಿ 4 ಲೈನ್ ಅನ್ನ ಬರ್ದ್ಬಿಡೋದು. ಕಾರಣ ಏನಪ್ಪಾ ಅಂತಂದ್ರ ಈ ಒಂದು ಟಾಪಿಕ್ಸ್ ಮೇಲೆ ಅಥವಾ ಈ ಒಂದು ಟ್ರಿಕ್ ಮೇಲೆ ನೀವು 5 ಅಥವಾ 6 ಟಾಪಿಕ್ಸ್ ಅನ್ನ ಬಿಡಿಸ್ತೀರಾ. ಒಂದು ಕೋಡಿಂಗ್ ಡಿಕೋಡಿಂಗ್, ಸೀರೀಸ್ ಅನಾಲಜಿ, ಸೀಕ್ವೆನ್ಸ್ ಮತ್ತು ಕೋಡಿಂಗ್ ಡಿಕೋಡಿಂಗ್, ಇವೆಲ್ಲ ಟಾಪಿಕ್ಸ್ ಗಳನ್ನ ಬಿಡಿಸ್ತೀರಾ. ಓಕೆ, ಆದ್ದರಿಂದ ಯಾವ ರೀತಿ ಬಿಡಿಸ್ತೀರಾ ಅನ್ನೋದ ಮುಂದೆ ಹೇಳ್ತೀನಿ. ಆದ್ರೆ ನಿಮ್ ಫಸ್ಟ್ ಕೆಲಸ ಏನ ಈ ರೀತಿ ಬರ್ಕೋರೋದು. ಎ ಟು ಝೆಡ್, ಝೆಡ್ ಟು ಎ ಉಲ್ಟಾ. ಓಕೆ, ನಂಬರ್ 1 to 26 ಅದೇ ಉಲ್ಟಾ ನಂಬರ್ 1 to 26. ಓಕೆ, ಈ ರೀತಿ ಬರ್ಕೊಂಡ್ರೆ ನಮಗೆ ಅಕ್ಷರ ಸಂಕೇತೀಕರಣದ ಮೊದಲನೇ ವಿಧ ಯಾವುದು? ಈ ರೀತಿ ಬರ್ಕೋರೋದು. ಓಕೆ, ಈ ರೀತಿ ಬರ್ಕೋರೋದು ಕೇವಲ ಅಕ್ಷರ ಅಲ್ಲ, ನಾವು ಮುಂಬರುವಂತಹ 6 ಟಾಪಿಕ್ಸ್ ಮ್ಯಾಗ ಡಿಪೆಂಡ್ ಆಗಿರ್ತೀವಿ. ಇವೇನಪ್ಪಾ ಅಂದ್ರ ಹೆಲ್ಪ್ ಮಾಡತ್ತ. ಹೌದಾ? ತಿಳಿಯಾಯ್ತಲ್ಲ? ತಿಳಿಬೇಕು. ತಿಳಿಲಿಲ್ಪ ಅಂತಂದ್ರ ಮತ್ತೊಂದ್ಸಲ ಫಸ್ಟ್ ಇಂದ ನೋಡ್ರಿ. ಓಕೆ, ವಿಡಿಯೋ ಕ್ಲಾಸಸ್ ಇದೆ, ಫಸ್ಟ್ ಇಂದ ನೋಡ್ರಿ. ಓಕೆ, ನೆಕ್ಸ್ಟ್ ಈ ರೀತಿ ಬರೆದ ನಂತರ ಯಾವ ರೀತಿ ಕ್ವಶನ್ಸ್ ಬರುತ್ತವೆ, ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳುತ್ತಾರೆ. ಆಗ ನಾನು ನಿಮ್ಗೆ ಹೇಳಿದ್ನಿ, ಆಪಲ್ ಅಂದ್ರ ಒಂದು ಭಾಷೆ, ಮ್ಯಾಂಗೋ ಅಂದ್ರ ಏನ. ಕ್ವಶನ್ಸ್ ಗಳು ಹೆಂಗ್ ಕೇಳ್ತಾರೆ? ಒಂದು ಸಂಕೇತ ಭಾಷೆಯಲ್ಲಿ ಆಪಲ್ ಅನ್ನ BMMKD ಅಂತ ಬರೆದರೆ, ಮ್ಯಾಂಗೋ MANGO ಅನ್ನ ಯಾವ ರೀತಿ ಬರೆಯುವಿರಿ? ಅದು ಒಂದು ಗುಪ್ತ ಭಾಷೆಯಲ್ಲಿ ಆಪಲ್ ಅನ್ನ BMMKD ಅಂತ ಬರೆದರೆ, ಮ್ಯಾಂಗೋ ಅನ್ನ ಯಾವ ರೀತಿ ಬರೆಯುವಿರಾ? ಅದನ್ನ ಡಿಕೋಡ್ ಮಾಡಿ. ಓಕೆ, ಈ ರೀತಿ ಕೇಳಿದಂತಹ ಪ್ರಶ್ನೆಗಳನ್ನ ನಾವು ಬಿಡಿಸ್ಲಿಕ್ಕೆ ಈ ಒಂದು ಭಾಗ ಅತಿ ಮುಖ್ಯ. ಓಕೆ, ನಾವ್ ಇದನ್ನ ಬರ್ಕೊಂಡ್ರೆ ಆ ಒಂದು ಕ್ವಶನ್ಸ್ ಗಳನ್ನ ಈಸಿಯಾಗಿ ಬಿಡಿಸ್ತೀವಿ. ಓಕೆ, ಹಾಗಾದ್ರೆ ನೀವು ಕೇಳ್ಬೋದು, ಸರ್ ನಾವು ಎಕ್ಸಾಮ್ ಎಂಟ್ರೆನ್ಸ್ ಆದ್ಕೊಳ್ಳಿ ಇದನ್ನ ಬರಿಬೋದಾ? ಓಕೆ, ಇಲ್ಲಂತಲ್ಲ, ಬರಿಬಹುದು. ಅದೇನಪ್ಪಾ ಅಂದ್ರೆ ಮುಖ್ಯವಾಗಿ ಪೆನ್ ಪೇಪರ್ನ ಕೊಟ್ಕೊಳ್ಳೆ ನೀವು ಇದನ್ನ ಬರ್ಕೋಬೇಕು. ಓಕೆ, ಬರ್ಕೊಳ್ಳೇಬೇಕು, ಕಾರಣ ಈಸಿ ಆಗತ್ತೆ. ಓಕೆ, ಬರ್ಕೊಳ್ಳೇಬೇಕು. ನಂತರ ನಾವು ನೋಡಿದ್ರ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳಬಹುದು, ನಾವು ಯಾವ ರೀತಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಓಕೆ, ಅದರಲ್ಲಿ ಪ್ರಮುಖವಾಗಿ ನೋಡಿ, ಯಾವ ವಿಧಗಳಲ್ಲಿ ಕ್ವಶನ್ಸ್ ಅನ್ನ ಕೇಳುತ್ತಾರೆ ಅಥವಾ ಯಾವ ವಿಧಗಳಲ್ಲಿ ನಾವು ಅದನ್ನ ಬಿಡಿಸಬಹುದು. ಓಕೆ, ಬಿಡಿಸಬಹುದು. ಕ್ವಶನ್ಸ್ ಡಿಸ್ಪ್ಲೇ ಮಾಡಿರ್ತೀನಿ, ಅದರ ಮುಖಾಂತರನೇ ಆನ್ಸರ್ ಅನ್ನ ಹೇಳ್ತೀನಿ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಕ್ವಶನ್ಸ್ ಅನ್ನ ಬರ್ಕೊಂಡ್ರೆ ಆನ್ಸರ್ ಅನ್ನ ಬರ್ಕೊಳ್ಳಿ. ಓಕೆ, ಒಂದ್ ಸ್ವಲ್ಪ ಈಸಿ ಆಗತ್ತ ತಿಳ್ಕೊಳ್ಳಿಕ್ಕೆ. ಇಲ್ಪ ಅಂದ್ರೆ ಕ್ಲಾಸಸ್ ಅಂತೂ ಇರುತ್ತೆ, ಕಂಟಿನ್ಯೂ ನೋಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಕೋಡಿಂಗ್ ಡಿಕೋಡಿಂಗ್, ಅಕ್ಷರ ಸಂಕೇತೀಕರಣ, ಅದ್ರಲ್ಲಿ ಬರುವಂತಹ ವಿಧಗಳು ಯಾವ ಟೈಪ್ಸ್ ಒಳಗೆ ಕ್ವಶನ್ಸ್ ಕೇಳಬಹುದು. ಒಂದು ಸಂಕೇತ ಭಾಷೆಯಲ್ಲಿ ಚೇರ್ ಅನ್ನ, ಓಕೆ, ಎಕ್ಸಾಮ್ಸ್ ಅಲ್ಲಿ ಅಥವಾ ಎಕ್ಸಾಮ್ ನಲ್ಲಿ ಕೇಳುವಂತಹ ಒಂದು ಪ್ರಶ್ನೆ, ಅದಕ್ಕೆ ನಾವು ಯಾವ ರೀತಿ ಮಾಡಬೇಕು? ಒಂದು ಸಂಕೇತ ಭಾಷೆಯಲ್ಲಿ ಚೇರ್ ಅಥವಾ CHAIR ಚೇರ್ ಕೊಟ್ಟಿದ್ದಾರೆ. RIAHC
ಐ ಎ ಎಚ್ ಸಿ ಹಿಂಗ ಬರಿಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತಾಗತ್ತ. ಓಕೆ, ಸಂಕೇತಿಸಿದರೆ ಟೇಬಲ್ ಅನ್ನ ಹೇಗೆ ಬರೆಯುವಿರಿ? ಟೇಬಲ್ ಅನ್ನ ಯಾವ ರೀತಿ ಬರೆಯುವಿರಿ? TABLE ಟೇಬಲ್ ಅನ್ನ ಯಾವ ರೀತಿ ಬರೆಯುವಿರಿ? ಹಾಗಾದ್ರೆ ಅಬ್ಸರ್ವ್ ಮಾಡ್ರಿ, ಈ ಒಂದು ಪದ, ಈ ಪದಕ್ಕೆ ಕೊಟ್ಟಿರುವಂತಹ ಒಂದು ವರ್ಡ್ ಐತಿ, ಆ ವರ್ಡ್ಗೆ ಕೊಟ್ಟಿರುವಂತಹ ಒಂದು ಕೋಡ್ ಯಾವುದು? ಇದೊಂದು ಕೋಡ್. ಈ ಕೋಡ್ ಅನ್ನ ನಾವು ಡಿಕೋಡ್ ಮಾಡಿ ಈ ಒಂದು ಪದಕ್ಕೆ ಯಾವ ರೀತಿ ನಾವು ಡಿಕೋಡ್ ಬರಿಬಹುದು ಅಥವಾ ಸಂಕೇತ ಭಾಷೆಯಲ್ಲಿ ಬರಿಬಹುದು ಅಂತ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಹೌದಾ? ಕೇಳಿದ್ದಾರೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿ ಕಂಡುಹಿಡಿಬೇಕು? ಓಕೆ, ಸಿ ಅಕ್ಷರದ ಜಾಗದಲ್ಲಿ ಬರೆದಿದ್ದು ಆರ್, ಎಚ್ ಸ್ಥಾನದಲ್ಲಿ ಬರೆದಿರೋದು ಐ, ಎದಲ್ಲಿ ಎ, ಐದಲ್ಲಿ ಎಚ್, ಆರ್ದಲ್ಲಿ ಸಿ. ಓಕೆ, ಈ ಒಂದು ಟೈಪ್ ಒಂದು ವಿಧ. ಓಕೆ, ಅಕ್ಷರ ಸ್ಥಾನ ಬದಲಾವಣೆ ಒಂದನೇ ವಿಧ. ಅಕ್ಷರ ಸ್ಥಾನ ಬದಲಾವಣೆ ಅಂದ್ರೆ ಆ ಅಕ್ಷರದ ಸ್ಥಾನವನ್ನ ಚೇಂಜ್ ಮಾಡಿದ್ದಾರೆ. ಓಕೆ, ಹೆಂಗ್ ಚೇಂಜ್ ಮಾಡಿದಾರೋ ಇದನ್ನೇ ಈ ರೀತಿ ಬರ್ಕೊಳ್ಳಿ, CHAIR. ಓಕೆ, ಇದರ ಮುಂದೆ ಇದನ್ನ ಕಂಟಿನ್ಯೂ ಮಾಡ್ರಿ. ಯಾವುದು? ಎರಡನೇ ಲೈನ್ RIAHC. ಅದರ ಅಬ್ಸರ್ವ್ ಮಾಡ್ರಿ, ಭಾಳ ಈಸಿ ಐತಿ, ಭಾಳ ಟಫ್ ಇಲ್ಲ, ಈಸಿ ಐತಿ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನಪ್ಪಾ ಅಂತಂದ್ರ ಈ ಆರ್ ಅನ್ನೋದ ಫಸ್ಟ್ ಐತಿ. ಓಕೆ, ಅಂದ್ರ ಕೊನೆಯ ಅಕ್ಷರ ಬಂದಿರೋದು ಫಸ್ಟ್. ನೆಕ್ಸ್ಟ್ ಐ ಅನ್ನೋದು ಬಂದಿರೋದು ಎರಡನೇ ಸ್ಥಾನಕ್ಕೆ. ಇಲ್ಲಿ ಆರ್ ಬಂತು, ಇಲ್ಲಿ ಐ ಬಂತು. ನೆಕ್ಸ್ಟ್ ಎ ಸ್ಥಾನ ಬಂದಿರೋದು ಮೂರನೇ ಸ್ಥಾನಕ್ಕ, ಮೂರನೇ ಅಕ್ಷರ. ನಂತರ ಎಚ್ ಬಂದಿರುವುದು ನಾಲ್ಕನೇ ಸ್ಥಾನಕ್ಕೆ. ಓಕೆ, ಅಲ್ಲಿ ಹೋಗೈತಿ ನಾಲ್ಕನೇ ಸ್ಥಾನಕ್ಕೆ. ಸಿ ಬಂದಿರೋದು ಲಾಸ್ಟ್. ಅಂದ್ರೆ ಇದರ ಅರ್ಥೇನ? ಈ ಎಲ್ಲ ಪದದ ಅಕ್ಷರಗಳನ್ನ ಉಲ್ಟಾ ಬರ್ದಾರ. ಉಲ್ಟಾ ಅಂದ್ರೇನ? ಅಪೋಸಿಟ್ ಬರ್ದಾರ. ಹೌದಾ? ವಿರುದ್ಧವಾಗಿ ಬರ್ದಿರುವಂತಹ ಒಂದು ಭಾಗ. ಹಾಗಾದ್ರ ಈ ಒಂದು ಪದವನ್ನು ಯಾವ ರೀತಿ ಬರ್ಬೋದು ನಾವ? ಇ ಫಸ್ಟ್ ಅಕ್ಷರ, ಎಲ್ ಎರಡನೇ ಅಕ್ಷರ, ಬಿ ಮೂರನೇ ಅಕ್ಷರ, ಎ ಎಷ್ಟು? ನಾಲ್ಕನೇ ಅಕ್ಷರ, ಟಿ ಇದು ಕೊನೆಯ ಅಕ್ಷರ. ಹಾಗಾದ್ರ ಇದರ ಒಂದು ಆನ್ಸರ್ ನೋಡಿದ್ರ ಯಾವ ರೀತಿ ಬರೀತೀರಿ ನೀವು? ಒಂದು ಟೇಬಲ್ ಅನ್ನ ಟಿ ಜಾಗದಾಗ ಇ, ಬಿ ಜಾಗದಾಗ ಎಲ್, ಬಿ ಇದಲ್ಲಿ ಬಿ, ಎಲ್ ಇದ್ದಲ್ಲಿ ಎ, ಇ ಇದ್ದಲ್ಲಿ ಟಿ. ಇದು ನಮ್ಮ ಡಿಕೋಡ್ ಮಾಡಿ ಹೇಳುವಂತಹ ಭಾಗ, ಕೋಡಿಂಗ್ ಡಿಕೋಡಿಂಗ್. ಅದೇನಪ್ಪಾ ಅಂದ್ರ ಅಕ್ಷರ ಸ್ಥಾನ ಬದಲಾವಣೆ ಒಂದನೇ ವಿಧ. ಓಕೆ, ಅಕ್ಷರ ಸಂಕೇತದಲ್ಲಿಯೇ ಒಂದನೇ ವಿಧ ಅಕ್ಷರ ಸ್ಥಾನ ಬದಲಾವಣೆ. ಯಾವ ರೀತಿ? ಚೇರ್ ಅನ್ನ RIAHC ಅಂತ ಕೊಟ್ರೆ ಈ ರೀತಿ ಬರ್ಕೊಂಡ್ವಿ. ಅದನ್ನೇ TABLE ಅನ್ನ ಯಾವ ರೀತಿ ಬರ್ಬೋದು? ಅವುಗಳ ಸ್ಥಾನವನ್ನ ಕಂಡುಹಿಡಿಬೇಕು. ಓಕೆ, ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ, ಕಂಡು ಹಿಡಿಬೇಕು ಯಾವ ರೀತಿ ಅಂತ ಹೇಳಿ. ಅದನ್ನ ಕಂಡು ಹಿಡಿದು ಇದನ್ನ ಬರಿಬೇಕು. ಹೌದಾ? ತಿಳಿತಾ? ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. ಪೋಸ್ಟರ್ POSTER ಅನ್ನು OPTSRE ಎಂದು ಸಂಕೇತಿಸಿದರೆ ಸಿಲ್ವರ್ ಅನ್ನು ಹೇಗೆ ಬರೆಯುವಿರಿ? ಅಥವಾ ಸಿಲ್ವರ್ ಅನ್ನ ಹೇಗೆ ಸಂಕೇತಿಸುವಿರಿ? ಹೌದಾ? ಕೊಟ್ಟಿರುವಂತಹ ಪದ ಕ್ವಶನ್ ಬರ್ಕೊಡ್ರಿ. ಕೊಟ್ಟಿರುವಂತಹ ಪದ ಪೋಸ್ಟರ್. ಆ ಪೋಸ್ಟರ್ ಅನ್ನ ಯಾವ ರೀತಿ ಬರ್ದಾರು? ಓಕೆ, POSTER ಪೋಸ್ಟರ್ ಅನ್ನ ER ಪೋಸ್ಟರ್ ಅನ್ನ ಯಾವ ರೀತಿ ಬರ್ದಾರು? OPTSRE ಎಂದು ಬರೆದರೆ. ಹೌದಾ? ಕೊಟ್ಟಿದ್ದು ಸಿಲ್ವರ್, ಅದಲ್ಲೇ ಇರಲಿ. ಇದನ್ನ ಯಾವ ರೀತಿ ನಾವು ಬರಿಬಹುದು? ಒಂದು ಕೋಡ್, ಒಂದು ಪದ, ಅದರ ಒಂದು ಕೋಡ್. ಓಕೆ, ಒಂದು ಸಂಕೇತ. ಹೆಂಗ್ ಬರಿಬಹುದು ನಾವ? ಹೆಂಗೈತಿ ಹಂಗ ಬರ್ಕೊಡ್ರಿ. ಅಂದ್ರ ಮೊದಲನೇ ಸ್ಥಾನದಲ್ಲಿ O ಬರ್ಬೇಕು. ಓಕೆ, ನೆಕ್ಸ್ಟ್ P ಬರ್ಬೇಕು, T ಬರ್ಬೇಕು, SRE.
ಹಾಗಾದ್ರೆ ನಾವು ಅಬ್ಸರ್ವ್ ಮಾಡ್ರಿ, ಫಸ್ಟ್ ಹೇಳಿದ್ದ ಎಲ್ಲ ಅಕ್ಷರಗಳ ಸ್ಥಾನ ಚೇಂಜ್ ಆಗೈತಿ, ವಿರುದ್ಧ ಆಗೈತಿ. ಇದು ಎರಡನೇ ವಿಧ. ಈ ಎರಡನೇ ವಿಧ ಒಳಗೆ ಯಾವ ರೀತಿ ಅಕ್ಷರಗಳ ಬದಲಾವಣೆ ಹೆಂಗ್ ಬೇಕಾದಂಗೆ ಮಾಡಿರ್ಬೋದು. ಅದರ ತರ್ಕಶಾಸ್ತ್ರದ ಮುಖಾಂತರ ನಾವು ಅದನ್ನ ಕಂಡುಹಿಡಿಬೇಕಷ್ಟ. ಓಕೆ, ಒಂದು ಓ ಇಲ್ಲಿರುವಂತ ಅಕ್ಷರಗಳು ಇಲ್ಲೇ ಅದಾವ, ಇಲ್ಲಿ ಚೇಂಜ್ ಮಾಡಿಲ್ಲ. ಹಾಗಾದ್ರ ಓ ಇಲ್ಲೈತಿ, ಪಿ ಇಲ್ಲೈತಿ, ಟಿ ಇಲ್ಲೈತಿ, ಎಸ್ ಇಲ್ಲೈತಿ, ಆರ್ ಈ ಕಡೆ, ಈ ಕಡೆ. ಅವುಗಳ ಸ್ಥಾನದಲ್ಲಿ ಬದಲಾವಣೆ ಮಾಡಿ ಬರೆದಿರುವಂತಹ ಒಂದು ಪದ, ಒಂದು ಕೋಡ್ ಅಥವಾ ಸಂಕೇತ, ಅದೇನಪ್ಪಾ ಅಂತಂದ್ರ ಕೋಡಿಂಗ್. ಹಾಗಾದ್ರ ಸಿಲ್ವರ್ ಅನ್ನ ಯಾವ ರೀತಿ ಬರೀತೀರಿ? SILVER. ಸಿಲ್ವರ್ ಅನ್ನ ಯಾವ ರೀತಿ ಬರೀತೀರಿ ಅಥವಾ ಬರೆಯುವಿರಿ? ಒಂದು ಐ ಫಸ್ಟ್ ಸ್ಥಾನ, ಎಸ್ ಎರಡನೇ ಸ್ಥಾನ, ವಿ ಈ ಕಡೆ, ಎಲ್ ಈ ಕಡೆ, ಆರ್ ಈ ಕಡೆ, ಈ ಕಡೆ. ಹೌದು, ಈ ರೀತಿ ಬರೆದು ISVLRE ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ ABCD ಅಂತ ಹೇಳಿ, ಅದರಲ್ಲಿ ಟಿಕ್ ಮಾಡುವಂತ ಭಾಗ. ಓಕೆ, ಇದೇನಾ ಎರಡನೇದ ಒಂದು ವಿಧ. ಓಕೆ, ಒಂದನೇ ವಿಧ ನೋಡಿದ್ವಿ, ಇದು ಎರಡನೇ ಟೈಪ್. ಕ್ವಶನ್ಸ್ ಇಲ್ಲಿದೆ, ಸೊಲ್ಯೂಷನ್ ಇಲ್ಲಿ ಮಾಡಿಸಿದೀನಿ. ಓಕೆ, ಇದೊಂದು ಎರಡನೇ ವಿಧ. ತಿಳಿದ ಯಾವ ರೀತಿ ಬರೆಯುವುದು? ಒಂದು ಪದವನ್ನ ಕೊಟ್ಟಿರ್ತಾರೆ, ಅದರ ಕೋಡ, ಎರಡನೇ ಪದ ಅದರ ಡಿ ಕೋಡ್ ಮಾಡುವಂತ ಭಾಗ. ತರ್ಕಶಾಸ್ತ್ರ ಅಂದ್ರೆ ಇದೇ ರೀ, ಇಲ್ಲಿ ಫಿಕ್ಸ್ ರೂಲ್ಸ್ ಇರಲ್ಲ, ಎಕ್ಸಾಮ್ಸ್ ಅಲ್ಲಿನೇ ನಾವು ಬಿಡಿಸ್ಕೋಬೇಕು. ಓಕೆ, ಹಾಗಾದ್ರ ನೆಕ್ಸ್ಟ್ ಮೂರನೇ ಸಮ್ ನೋಡ್ರಿ. ಮೂರನೇ ಸಮ್ ಒಂದು ಹೌಸ್ ವೈಫ್ ಅನ್ನು IFESEWHOU ಎಂದು ಬರೆದರೆ. ಓಕೆ, ಒಂದು ಪದ ಹೌಸ್ ವೈಫ್ ಅದನ್ನ ಈ ರೀತಿ ಬರೆದರೆ ಅಥವಾ ಒಂದು ಕೋಡಿಂಗ್ ಭಾಷೆ ಒಳಗ ಸಂಕೇತಿಸಿದರೆ OURSCHOOL ಅವರ್ ಸ್ಕೂಲ್ ಅನ್ನ ಯಾವ ರೀತಿ ಬರೆಯುವಿರಿ ಅಥವಾ ಹೇಗೆ ಸಂಕೇತಿಸುವಿರಿ? ಓಕೆ, ಕ್ವಶನ್ ತಿಳಿತಾ? ಒಂದು ಪದ ಇದೆ, ಅದ್ರ ಒಂದು ಡಿ ಕೋಡ್. ಓಕೆ ಸಾರಿ, ಎರಡನೇ ಪದ ಇದೆ, ಅದ್ರ ಒಂದು ಡಿ ಕೋಡ್ ಯಾವ ರೀತಿ ಮಾಡ್ತೀರಿ? ಓಕೆ, ಸಾರಿ, ಹೌಸ್ ವೈಫ್ HOUSEWIFE. ಹೌದಾ? HOUSEWIFE. ಇದಕ್ಕೆ ಬರೆದಿರುವಂತಹ ಕೋಡ್ ಏನಪ್ಪಾ ಅಂದ್ರ IFESEWHOU. ಓಕೆ, ಇದು ಯಾವ ವಿಧ ರೀ ಸರ? ಇಷ್ಟೆಲ್ಲ ಅಕ್ಷರ ಕೊಟ್ಟಿದ್ದಾರು, ಮತ್ತೆ ಹೆಂಗ್ ಬರಿಬೇಕು? ತರ್ಕಶಾಸ್ತ್ರ ಅಲ್ಲೇ ಕೊಟ್ಟಿರ್ತಾರೋ ಅಲ್ಲೇ ಬರಿಬೇಕು. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿರುವಂತ ಅಕ್ಷರ ನಾವು ಹೇಳಿದೀನಿ ಟೈಪ್ 1 ಅಂತ ಹೇಳಿ, ಅಕ್ಷರಗಳ ಸ್ಥಾನದ ಬದಲಾವಣೆ. ಓಕೆ, ಇಲ್ಲಿ ಕೊಟ್ಟಿರುವಂತ ಅಕ್ಷರ, ಇವು ಅಕ್ಷರ ಇಲ್ಲಿದಾವ್, ಅದೇನ್ ಚೇಂಜ್ ಆಗಿಲ್ಲ. ಓಕೆ, ಹಾಗಾದ್ರ HOU ಹೌದು, ಇದೇನಪ್ಪಾ ಅಂದ್ರ ಇಲ್ಲಿದಾವ್ ಮೂರ್ ಅಕ್ಷರ. HOU ಇರುವುದು ಮೂರ್ ಅಕ್ಷರ ಲಾಸ್ಟ್. ಇನ್ನು IFE ಇರುವುದು ಲಾಸ್ಟ್ ಮೂರ್ ಅಕ್ಷರ ಫಸ್ಟ್ IFE. ಓಕೆ, ಇನ್ ನೆಕ್ಸ್ಟ್ ಅದೈತ್ಲ, ಹಾ, ಇನ್ ನೆಕ್ಸ್ಟ್ SEW ಹೆಂಗೈತಿ ಹಂಗ ಕೆಳಕೊಟ್ಟಿದಾರ. ಅಂದ್ರ 9 ಅಕ್ಷರ ಅದಾವು, ಅದರಲ್ಲಿ 3 ಅಕ್ಷರ ಫಸ್ಟ್ 3 ಅಕ್ಷರ ಲಾಸ್ಟ್. ಓಕೆ, ತಿಳಿಯಿಲ್ಲ? ತಿಳಿಬೇಕ, ತಿಳಿಲಿಲ್ಲಪ್ಪ ಅಂದ್ರ ಕಷ್ಟ ಆಗತ್ತ, ತಿಳಿಬೇಕಷ್ಟೆ. ಓಕೆ, ನೋಡ್ರಿ, ಅವರ್ ಸ್ಕೂಲ್ ಅಬ್ಸರ್ವ್ ಮಾಡ್ರಿ, OURSCHOOL. ಇಲ್ಲಿ ಇರುವಂತಹ ಪದಗಳ ಸಂಖ್ಯೆ ಎಷ್ಟ? 3 3 3. 9 ಕೋಡಿಂಗ್, ಇಲ್ಲಿ 9 ಅದ್ರ ಡಿ ಕೋಡಿಂಗ್. ಲಾಸ್ಟ್ ಅಕ್ಷರ ಫಸ್ಟ್ ಬರೀರಿ, ಹೆಂಗೈತಿ ಹಂಗ ಬರೀರಿ. ಓಕೆ, ಫಸ್ಟ್ ಅಕ್ಷರ 3, ಲಾಸ್ಟ್ ಬರೀರಿ. HOU OUR IFE OOL SEW SCH. ಓಕೆ, ಒಂದು ಪದ ಅದರ ಕೋಡಿಂಗ್
ಎರಡನೇ ಪದ ಅದರ ಡಿಕೋಡಿಂಗ್. ಓಕೆ, ಇದೇನಪ್ಪಾ ಅಂದ್ರೆ ನಿಮ್ಗೆ ಆನ್ಸರ್ ಆಪ್ಷನ್ ಕೊಟ್ಟಿರ್ತಾರೆ ಯಾವುದು ಸರಿ, ಎ ಬಿ ಸಿ ಯಾವುದು ಸರಿ. ಓಕೆ, ಇದೇನಪ್ಪಾ ಅಂದ್ರೆ ನಿಮ್ಮ ಆಪ್ಷನ್ದಾಗ ಕೊಟ್ಟಿರ್ತಾರೆ. ಓಕೆ, ಇನ್ ನೆಕ್ಸ್ಟ್ ಮತ್ತೊಂದು ನೋಡಿ, ಫೋರ್ತ್ 1 2 3 ಅದು. ಇನ್ನ ಫೋರ್ತ್ ಲೆಕ್ಕ, ಒಂದು ಸಂಕೇತ ಭಾಷೆಯಲ್ಲಿ ಟೈಗರ್ TIGER ವನ್ನು GRTVI ಎಂದು ಬರೆದರೆ ಮ್ಯಾಂಗೋ ಅನ್ನ ಯಾವ ರೀತಿ ಬರೆಯುವಿರಿ? ಓಕೆ, ಮ್ಯಾಂಗೋ ಅನ್ನ ಯಾವ ರೀತಿ ಬರೆಯುವಿರಿ? ಕ್ವಶನ್ ಬರ್ಕೋರಿ, ಕ್ವಶನ್ ಬರ್ಕೋರಿ. ಒಂದು ಸಂಕೇತ ಭಾಷೆಯಲ್ಲಿ ಟೈಗರ್ TIGER ಟೈಗರ್ ವನ್ನ ಹೆಂಗ್ ಬರ್ದಾರು? GRTVI ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. TIGER ಆಗಲೇ 3 ಲೆಕ್ಕ ಹೇಳಿದ್ನಿ, ಅಲ್ಲೇ ಅಕ್ಷರ ಇರ್ತಾವು, ಅವು ಅಕ್ಷರನ ಅಲ್ಲೇ ಬರಿಬೇಕಂತ ಹೇಳಿ. ಆದ್ರೆ ಇಲ್ಲಿ G ಐತಿ, R ಐತಿ, ಇ ಇಲ್ಲ, T ಐತಿ, ವಿ ಇಲ್ಲ, ಇಲ್ಲಿ ವಿ ಬಂದೈತಿ, ಮತ್ I ಐತಿ. ಹಾಗಾದ್ರ ಯಾವ ಅಕ್ಷರ ಅದ್ರ ಇಲ್ಲಿಲ್ಲ, ಆ ಅಕ್ಷರ ಬಂದೈತಿ. ಯಾವ ಅಕ್ಷರ? ಇಲ್ಲಿ G ಐತಿ, G ಬಂತು, R ಐತಿ, R ಬಂತು, ಇಲ್ಲಿ ಇ ಇದ್ರಗಿಲ್ಲ. ಓಕೆ, ಮತ್ತೆ ಇಲ್ಲಿ ಇ ಬಂತು, T ಐತಿ, I ಐತಿ. ಹಾಗಾದ್ರ ಇದು ಯಾವ ವಿಧ? ಓಕೆ, ಯಾವ ವಿಧ ಒಳಗ ಕೋಡಿಂಗ್ ಕೊಟ್ಟಿದಾರು ಕಂಡುಹಿಡಿಬೇಕು, ಅದನ್ನ ಮಾಡಬೇಕು. ಓಕೆ, ಹಾಗಾದ್ರ ಅಬ್ಸರ್ವ್ ಮಾಡ್ರಿ, ಆಗ ನಿಮ್ಗೆ ಹೇಳಿದ್ನಿ ಈ ರೀತಿ ಬರ್ಕೋಬೇಕಂತ ಹೇಳಿ. ಯಾವುದು ಕೋಡಿಂಗ್ ಡಿಕೋಡಿಂಗ್ ಇರಲಿ, ಸೀರೀಸ್ ಇರಲಿ, ಅಥವಾ ಅನಲಾಗ್ ಇರಲಿ, ಅಥವಾ ಸೀಕ್ವೆನ್ಸ್ ಇರಲಿ, ಓಕೆ, ಅಥವಾ ಈ ನಮ್ದು ಪ್ರಪೋರ್ಷನ್ಸ್ ಇರಲಿ, ಅವೆಲ್ಲ ಹಂತಗಳಲ್ಲಿ ಕೇಳುವಂತ ಪ್ರಶ್ನೆ ಈ ರೀತಿ ಬರ್ಕೋಬೇಕು. ಒಂದು A to Z, ಅದರ ಅಪೋಸಿಟ್ A to Z, ಆ ಅಕ್ಷರಕ್ಕೆ ಬಾಜು ಆ ಅಕ್ಷರ ಬರಿಬೇಕು. ಓಕೆ, ನಂಬರ್ 1 to 26, 1 to 26 ಈ ರೀತಿ ಬರೆದ್ರ ಇಲ್ಲಿ ಒಂದ್ ಸ್ವಲ್ಪ ನಾವು ಹುಡುಕಾಡ್ಬೇಕು, ಅದೊಂದ್ ಸ್ವಲ್ಪ ಸರ್ಚ್ ಮಾಡ್ಬೇಕು. ವಿ ಹ್ಯಾವ್ ಟು ಸರ್ಚ್ ಇನ್ ದಟ್ ವರ್ಡ್ಸ್. ಓಕೆ, ಹೌ ದೇ ಆರ್ ಗಿವನ್ ದ ಕ್ವಶನ್ಸ್, ಯಾವ ರೀತಿ ಆ ಕ್ವಶನ್ಸ್ ಅನ್ನು ನಮ್ಗೆ ಕೊಟ್ಟಿದಾರಲ್ಲ ಆ ಒಂದ್ ಸ್ವಲ್ಪ ಹುಡುಕಾಡ್ಬೇಕು. ಇನ್ ನೋಡ್ರಿ, ಟಿ ಇದಕ್ಕ ಜಿ ಹೆಂಗ್ ಬಂತು? ಟಿ ಅನ್ನುವಂತಹ ಪದಕ್ಕ ಜಿ ಹೆಂಗ್ ಬಂತು? ಜಿ ಹೆಂಗ್ ಬಂತಂದ್ರ ಟಿ ಇರೋ ಅಕ್ಷರ ಇಲ್ಲಿ. ಓಕೆ, ನಾವ ಕೌಂಟ್ ಮಾಡ್ಕೋತ ಹೋದ್ರ, ಇದ ಕೋಡಿಂಗ್ ಮತ್ತು ಡಿಕೋಡಿಂಗ್, ಟಿ ದಿಂದ ಕೌಂಟ್ ಮಾಡ್ಕೋತ ಹೋಗಿದ್ರ, ಟಿ ದಿಂದ 1 2 3 4 5 6ನೇ ಅಕ್ಷರ ಝಡ್ ಐತಿ. ಓಕೆ, ಮುಂದ ಅಕ್ಷರ ಯಾವಿಲ್ಲ. ಮತ್ ಫಸ್ಟ್ ಇಂದ ಬರ್ರಿ, 6 7 8 9 10 11 12 13ನೇ ಅಕ್ಷರ ಯಾವುದು? ಜಿ ಐತಿ. ಅಂದ್ರ ಟಿ ದಿಂದ ನಾವು ಮುಂದ್ ಹೋದಪ್ಪ ಅಂದ್ರ, ಟಿ ಅಕ್ಷರದಿಂದ ನಾವು ಮುಂದ್ ಕೌಂಟ್ ಮಾಡಿದ್ರ 13ನೇ ಅಕ್ಷರ ಜಿ ಐತಿ. ಎಷ್ಟನೇದ? 13ನೇ ಅಕ್ಷರ ಜಿ ಐತಿ. ಓಕೆ, ಇನ್ ನೆಕ್ಸ್ಟ್ ಆಯ್ದಿಂದ 6ನೇ ಅಕ್ಷರ 1 2 3 4 5 6 7 8 9ನೇ ಅಕ್ಷರ ಆರ್ ಐತಿ. ಓಕೆ, ಆಯ್ದಿಂದ ನಾವು ಮುಂದ್ ಕೌಂಟ್ ಮಾಡಿದ್ರ ಆ ಅಕ್ಷರ ಬಿಡ್ಬೇಕು. 1 2 3 4 5 6 7 8 9 JKLMNOPQR 9ನೇ ಅಕ್ಷರ ಆರ್ ಐತಿ. ಜಿ ದಿಂದ ನೋಡಿದ್ರೆ ನೋಡ್ರಿ, ಟಿ, ಜಿ ದಿಂದ ಟಿ 1 ಬಿಡ್ರಿ, ಜಿ ಬಿಡ್ರಿ, 1 2 3 4 5 6 7 8 9 10 11 12 13 ಯಾವುದು? ಟಿ ಅಕ್ಷರ. ಓಕೆ, 13 ಟಿ ಅಕ್ಷರ, 13ನೇ ಅಕ್ಷರ. ಇನ್ ನೆಕ್ಸ್ಟ್ ಇ ದಿಂದ ವಿ, ಇ ದಿಂದ ವಿ ಅಕ್ಷರಕ್ಕೆ ಹೋಗ್ಬೇಕು. 1 2 3 4 5 6 7 8 9 10 11 12 13 14 15 16 17 17ನೇ ಅಕ್ಷರ ಬಂತು, ಯಾವುದು? ವಿ. ಮತ್ ಆರ್ ದಿಂದ ಆಯ್ ಹೋಗ್ಬೇಕು, ಅಂದ್ರೆ ಮತ್ತೆ 9ನೇ ಅಕ್ಷರ ಇಲ್ಲ, ಚೇಂಜ್ ಆಗತ್ತ. ಓಕೆ, ಆರ್ ದಿಂದ ಆಯ್ಕ್ ಹೋಗ್ಬೇಕು. ಆರಿಂದ ಅಂದ್ರೆ 1 2 3 4 5 6 7 8 9 10 11 12 13 14 15 16 17ನೇ ಅಕ್ಷರ ಬಂತ, ಯಾವುದು? ಆರಿಂದ ಆಯ್. ಓಕೆ, ಇಲ್ಲಿ ತಿಳ್ಕೊಡ್ರಿ, ಕೋಡಿಂಗ್ ಡಿಕೋಡಿಂಗ್ ಅನ್ನ ಬಿಡಿಸುವಾಗ ಫಸ್ಟ್ ಪದ 13 ಡಿಫರೆನ್ಸ್ ಬಂತು, ಎರಡನೇ ಪದ 9 ಡಿಫರೆನ್ಸ್ ಬಂತು, 3ನೇ ಪದ 13 ಡಿಫರೆನ್ಸ್ ಬಂತು, ನೆಕ್ಸ್ಟ್ 17 17 ಈ ರೀತಿ ಸಿರೀಸ್ ಇರಬಾರ್ದ. ಅಂದ್ರೆ ಒಂದು ಸರಣಿ ಒಂದು ಲೆವೆಲ್ ಇರ್ಬೇಕ. ಓಕೆ, ಲೆವೆಲ್ ಅಂದ್ರೇನ ಒಂದು ಕ್ರಮದಲ್ಲಿಯೇ ಇರಬೇಕು. ಓಕೆ,
13 9 13 ಇಲ್ಲಿ 9 ಇಲ್ಲಿ 13 ಈ ರೀತಿ ಇತ್ತಪ್ಪ ಅಂತಂದ್ರ ನಾವು ಈಸಿಯಾಗಿ ಬಿಡಿಸ್ಬಹುದು. ಒಂದು ಕೋಡಿಂಗ್ ಕೊಟ್ಟಿದಾರು, ಒಂದು 13 ಐತಿ, ಒಂದು 9 ಐತಿ, 13 ಐತಿ, 9 ಐತಿ, ಮತ್ತೆ 13 ಐತಿ. ಓಕೆ, 13 9 13 9 13 ಈ ರೀತಿ ನಮಗೆ ಕೊಟ್ಟಿದ್ದಾರೆ. ಅಂದ್ರ ನಾವು ಅಕ್ಷರನ್ನ ಅಥವಾ ಮುಂದಿನ ಪದವನ್ನು ಅದೇ ರೀತಿ ಬರ್ಕೋಬಹುದು. ಆದ್ರ ಇಲ್ಲಿ ಸಿರೀಸ್ ಸರಿಯಾಗಿಲ್ಲ, ಅಂದ್ರ ಒಂದೇ ಕ್ರಮದಲ್ಲಿ ಇಲ್ಲ. ಹಾಗಾದ್ರೆ ನಾವು ಮಾಡುವಂತಹ ವಿಧ ತಪ್ಪೈತಿ. ಓಕೆ, ಈ ರೀತಿ ಕೌಂಟ್ ಮಾಡಿದ್ರ ತಪ್ಪೈತಿ. ಯಾಕ ಈ ಸಿರೀಸ್ ನಮಗ ಹೊಂದುವುದಿಲ್ಲ, ಅದಕ್ಕಾಗಿ ನಾವು ಈ ಲೆಕ್ಕವನ್ನ ಆ ರೀತಿ ಮಾಡುವಂಗಿಲ್ಲ. ಹಾಗಾದ್ರೆ ನಾವು ಎಕ್ಸಾಮ್ಸ್ ಅಲ್ಲಿ ಹಿಂಗ್ ಕೌಂಟ್ ಮಾಡಿದೀವಿ, ಹಿಂಗ ಟಿಕ್ ಮಾಡಿದ್ರೆ ಆಪ್ಷನ್ಸ್ ಇರುತ್ತ, ಇಲ್ಲಂತಲ್ಲ. 13 9 13 17 17 ಹಿಂಗ್ ಕೌಂಟ್ ಮಾಡಿದ್ವಿ, ಗೊತ್ತಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೇಕಂತ ಹೇಳಿ. ಈ ರೀತಿ ಕೌಂಟ್ ಮಾಡ್ದಾರ ಬರೀತಾರ, ಅದಕ್ ಮುಂದೆ ಆಪ್ಷನ್ಸ್ ಇರ್ತೈತಿ, ಟಿಕ್ ಮಾಡ್ತಾರ. ಟಿಕ್ ಮಾಡಿದ್ನಿ, ಒಂದ್ ಮಾರ್ಕ್ಸ್ ಸಿಕ್ತು. ಹಂಗಲ್ಲ, ತಿಳ್ಕೊಡ್ರಿ ಯಾಕೆ ಈ ವಿಷಯವನ್ನ ನಿಮಗೆ ಎಕ್ಸಾಮ್ದಾಗ ಕೇಳ್ತಾರೋ. ಕೋಡಿಂಗ್ ಡಿಕೋಡಿಂಗ್ ಭಾಷೆ. ಓಕೆ, ಸಿರೀಸ್ ಅದ್ ಮುಂದ್ ಕಲಿತೀರಿ 2 ಚಾಪ್ಟರ್. ಸಿರೀಸ್ ಸರಣಿ ಯಾವ ರೀತಿ ಇರಬೇಕು. ಓಕೆ, 13 9 13 9 13 ಈ ರೀತಿ ಇತ್ತಪ್ಪ ಅಂತಂದ್ರ ನಾವು ಮುಂದೆ ಬರಿಬಹುದು. ಯಾಕಂದ್ರೆ ಸಿರೀಸ್ ಒಂದೇ ಐತಿ. ಈ ರೀತಿ ಇಲ್ಲ, ಕ್ಯಾನ್ಸಲ್ ಮಾಡ್ರಿ. ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ರಿ. ಹಾಗಾದ್ರ ಯಾವ ರೀತಿ ಇದನ್ನ ಕೊಟ್ಟಿದಾರು, ಒಂದ್ ನಾವು ಕೌಂಟ್ ಮಾಡಿದ್ವು ಪ್ಲಸ್ ಅಕ್ಕ. ಓಕೆ, ಉಲ್ಟಾ ಹೋದ್ರ ಮೈನಸ್, ಅದು ಇಲ್ಲ. ಓಕೆ, ಇನ್ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರ ಟಿ ದಿಂದ ಜಿ. ಓಕೆ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಾ ಹೇಳಿದ್ನಿ ಎ ಟು ಝಡ್, ಝಡ್ ಟು ಎ ಉಲ್ಟಾ ಬರೀರಿ ಅಂತ ಹೇಳಿ, ಅಪೋಸಿಟ್ ಅಕ್ಷರ ಬರೀತಿ ಹೇಳಿದ್ನಿ. ಓಕೆ, ನೋಡ್ರಿ ಟಿ ಅಕ್ಷರ ಇಲ್ಲೈತಿ, ಟಿ ಅಕ್ಷರ ಇಲ್ಲೈತಿ. ಟಿ ಅಪೋಸಿಟ್ ಪದ ಜಿ, ಅಂದ್ರ ಅಪೋಸಿಟ್ ಪದ. ಓಕೆ, ಅಪೋಸಿಟ್ ಪದ, ವಿರುದ್ಧ ಪದ. ಓಕೆ, ಐ ದಿಂದ ಆರ್, ಐ ದಿಂದ ಆರ್ ಅಪೋಸಿಟ್ ಪದ, ವಿರುದ್ಧ ಪದ. ಈ ಅಪೋಸಿಟ್ ಪದ ಹೆಂಗ್ ಬರ್ಬೇಕು, ನಾವು ಬರ್ಕೋಬೇಕ್ರಿ. ನಾವು ವಿ ಹ್ಯಾವ್ ಟು ರೈಟ್ ದ ನಂಬರ್ಸ್, ಸಾರಿ ಲೆಟರ್ಸ್ ಅಂಡ್ ದ ವರ್ಡ್ಸ್. ಹೆಂಗ, ಒಂದು ಫಾರ್ವರ್ಡ್ ಒಂದು ಬ್ಯಾಕ್ವರ್ಡ್ ನಾವು ಬರಿಬೇಕು. ಓಕೆ, ನೆಕ್ಸ್ಟ್ ಜಿ ಟು ಟಿ, ಜಿ ದಿಂದ ಟಿ, ಸಾರಿ ಜಿ ಆರ್ ಟಿ. ಓಕೆ, ನೆಕ್ಸ್ಟ್ ಜಿ ದಿಂದ ಟಿ, ಜಿ ದಿಂದ ಟಿ ಅಪೋಸಿಟ್ ವರ್ಡ್ ಯಾವುದು, ಜಿ ದಿಂದ ಟಿ. ಓಕೆ, ವಿರುದ್ಧ ಪದ. ನೆಕ್ಸ್ಟ್ ಈ ದಿಂದ ವಿ, ಈ ದಿಂದ ವಿ ಅಪೋಸಿಟ್ ಪದ. ಓಕೆ, ಆರ್ ದಿಂದ ಐ, ಆರ್ ದಿಂದ ಐ ಇಲ್ಲ ಐತಿ ಅಪೋಸಿಟ್ ಪದ. ಅಪೋಸಿಟ್ ಅಂದ್ರೆ ಏನ, ವಿರುದ್ಧ ಅಂದ್ರೆ ಏನ ನಾವು ಬರ್ಕೊಂಡ್ ಅಂದ್ರೆ ಗೊತ್ತಾಕೈತಿ. ಏಕ್ ಝಡ್, ಡಿಕ್ ಡಬ್ಲ್ಯೂ ಬರ್ಕೋಬೇಕು. ಓಕೆ, ಎಮ್ ಎನ್, ಈಕ್ ಐ, ಐಕ್ ಆರ್. ಓಕೆ, ಝಡ್ ಕೆ. ಓಕೆ, ನೆಕ್ಸ್ಟ್ ಯು ದಿಂದ ಎಫ್, ಇವೆಲ್ಲ ಬರ್ಕೋಬೇಕು. ಬರ್ಕೊಂಡ ನಂತರ ನಮ್ಗೆ ಗೊತ್ತಾಕೈತಿ. ಓಕೆ, ಅವ್ರು ಕೊಟ್ಟಿರುವಂತಹ ಭಾಷೆ ಯಾವ ರೀತಿ, ಒಂದು ಅಪೋಸಿಟ್ ಪದಗಳು. ಓಕೆ, ಅಪೋಸಿಟ್ ಪದಗಳು. ಓಕೆ, ಹಾಗಾದ್ರ ನೆಕ್ಸ್ಟ್ ನೋಡ್ರಿ, ಮ್ಯಾಂಗೋ ಅನ್ನ ಯಾವ ರೀತಿ ಬರಿತೀರಾ. ಮ್ಯಾಂಗೋ, ಎಂ ಎ ಎನ್ ಜಿ ಓ, ಮ್ಯಾಂಗೋ ಅನ್ನ ಯಾವ ರೀತಿ ಬರಿತೀರಾ, ಯಾವ ರೀತಿ ಬರಿತೀರಾ. ಅಪೋಸಿಟ್ ಪದ. ಒಂದು ಎಂ ಅಂದ್ರೆ ಏನ ಅಪೋಸಿಟ್ ಪದ, ಎನ್. ಎಂ ನ ಅಪೋಸಿಟ್ ಪದ ಎನ್. ಎ ಅಪೋಸಿಟ್ ಪದ ಝಡ್, ಯಾವುದು ಎನ್ ಅಪೋಸಿಟ್ ಪದ ಝಡ್. ಎನ್ ನ ಅಪೋಸಿಟ್ ಪದ ಎಂ. ಜಿ ನ ಅಪೋಸಿಟ್ ಪದ ಟಿ. ಓ ನ ಅಪೋಸಿಟ್ ಪದ ಎಲ್. ಹಾಗಾದ್ರೆ ಮ್ಯಾಂಗೋ ಅನ್ನ ಎನ್ ಝಡ್ ಎಂ ಟಿ ಎಲ್ ಎಂದು ಬರೆಯಬೇಕು. ಆಪ್ಷನ್ಸ್ ಕೊಟ್ಟಿದ್ರೆ ಇದನ್ನ ಟಿಕ್ ಮಾಡಬೇಕು, ಅದು ನಮ್ಮ ಕರ್ತವ್ಯ. ಇಲ್ಲಾಂದ್ರ ಜಾಬ್ ಕಳ್ಕೊತೀರಾ, ಒಂದ್ ಮಾರ್ಕ್ಸ್ ಹೋಗತ್ತ. ಒಂದ್ ಕ್ವಶನ್ ತಪ್ಪಾದ್ರ ಮಾರ್ಕ್ಸ್ ಹೋಗತ್ತ, ಮಾರ್ಕ್ಸ್ ಹೋದ್ರ ಜಾಬ್ ಹೋಗತ್ತ. ಹೌದು, ಪಾಯಿಂಟ್ ಒಳಗೆ ಮಾರ್ಕ್ಸ್ ಕೂಡ ಹೋಗುತ್ತೆ. ಯಾಕಂದ್ರೆ SSGD ಗೆ ನೆಗೆಟಿವ್ ಮಾರ್ಕ್ಸ್ ಐತಿ. ತಪ್ಪು ಟಿಕ್ ಮಾಡ್ರ 0.25 ಒಳಗ ಮಾರ್ಕ್ಸ್ ಕಟ್ ಆಗ್ತಾವ. ಹೌದು, ಆರ್ಮಿ ಒಳಗೆ ನೆಗೆಟಿವ್ ಇಲ್ಲ, ಹೋದ ವರ್ಷದಿಂದ ಕ್ಯಾನ್ಸಲ್ ಮಾಡಿದಾರೆ. ಆದ್ರೆ GD ಒಳಗ, SSGD ಒಳಗ ನೆಗೆಟಿವ್ ಮಾರ್ಕ್ಸ್ ಐತಿ. ಟಿಕ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಟಿಕ್ ಮಾಡ್ಬೇಕು. ಶಾಂತ ರೀತಿಯಿಂದ ಕುತ್ಕೊಂಡ ಇನ್ನ ಬಿಡಿಸಿದೀವಿ, ಕರೆಕ್ಟ್ ಇದೀವಿ ಇಲ್ಲೋ ಚೆಕ್ ಮಾಡಿ ಅದನ್ನ ನಾವು ಟಿಕ್ ಮಾಡ್ಬೇಕು. ಹೌದಾ, ಇದು 4ನೇ ಪ್ರಶ್ನೆ. ಓಕೆ, ಹಾಗಾದ್ರೆ 5ನೇ ಪ್ರಶ್ನೆ ಯಾವ ರೀತಿ ಬರ್ಬೋದು ನಮಗ. ಒಂದು ಸಂಕೇತ ಭಾಷೆಯಲ್ಲಿ, ಒಂದು ಸಂಕೇತ ಭಾಷೆಯಲ್ಲಿ ವಿಂಡೋ WINDOW ಅನ್ನ DLWMRD ಎಂದು ಬರೆದರೆ, ಓಕೆ, ಹೌಸ್ ಅನ್ನ ಯಾವ ರೀತಿ ಬರೆಯುವಿರಿ. HOUSE ಈ ಒಂದು ಪದ ಅದರ ಕೋಡಿಂಗ್, ಈ ಒಂದು ಪದ ಅದರ ಡಿಕೋಡಿಂಗ್ ಯಾವುದು, ಡಿಕೋಡಿಂಗ್ ಯಾವುದು. ಹೌದಾ,
ಅದನ್ನ ನಾವು ಬಿಡಿಸ್ಬೇಕು ಕಂಪಲ್ಸರಿ. ಹಾಗಾದ್ರೆ ಕ್ವಶನ್ ಬರ್ಕೋರಿ. ವಿಂಡೋ WINDO ವಿಂಡೋ. ವಿಂಡೋವನ್ನ ಹೆಂಗ್ ಬರ್ದಾರ ಅವ್ರ ಅಬ್ಸರ್ವ್ ಮಾಡ್ರಿ. DLWMRD. ಓಕೆ, ಒಂದು ಪದ ಒಂದು ಅಕ್ಷರ. ಓಕೆ, ಒಂದು ಪದ ಒಂದು ಅಕ್ಷರ, ಪದ ಅಕ್ಷರ, ಪದ ಅಕ್ಷರ. ಹಾಗಾದ್ರ ಇಲ್ಲಿ ಅವ್ರು ಯಾವ ರೀತಿ ಬರ್ದಾರು? ನಾವು ಬಿಡಿಸಿರುವಂತ ಲೆಕ್ಕ 4 ಲೆಕ್ಕ ಬಿಡಿಸಿದೀವಿ. ಓಕೆ, ಪದಗಳ ಸ್ಥಾನ ಚೇಂಜ್ ಆಗೈತಿ. ಹೆಂಗ್ ಚೇಂಜ್ ಆಗೈತಿ? ಓಕೆ, ಒಂದು ಸ್ಥಾನದಲ್ಲಿ ಬದಲಾವಣೆ ಮಾಡಿದ್ವಿ. 4th ಲೆಕ್ಕ ಏನ್ ಮಾಡಿದ್ವಿ? ನಾವು ಅಪೋಸಿಟ್ ಬರ್ದ್ವಿ. ಹಾಗಾದ್ರ ಇಲ್ಲಿ ಬರೆದಿರುವಂತಹ ಕ್ರಮ ಯಾವ ರೀತಿ? ಓಕೆ, ಅಬ್ಸರ್ವ್ ಮಾಡ್ರಿ. ಒಂದು ನೋಡಿ, ಫಸ್ಟ್ ಟೈಪ್ ಹೇಳಿದ್ನಿ ಚೇರ್. ಚೇರ್ನ ಯಾವ ರೀತಿ ಬರ್ದಿದ್ರು ಫಸ್ಟ್ ಲೆಕ್ಕ, ಅದೇ ರೀತಿ ಅಬ್ಸರ್ವ್ ಮಾಡ್ರಿ. WINDOW. ಓಕೆ, ಇದನ್ನ ಹೆಂಗ್ ಬರೀರಿ? ಡಿ ತಿಳಿಬೇಕಲ್ಲ. DLWMRD. ಓಕೆ, ಚೇರ್ ಅನ್ನ ಯಾವ ರೀತಿ ಬರ್ತಿದ್ವಿ ಅದೇ ರೀತಿ ಮಾರ್ಕ್ ಮಾಡ್ರಿ. ಅಂದ್ರೆ ಫಸ್ಟ್ ಲೆಕ್ಕ ಯಾವ ರೀತಿ ಬಿಡಿಸಿಲ್ಲ ಅದೇ ರೀತಿ ಮಾರ್ಕ್ ಮಾಡ್ರಿ. ಲಾಸ್ಟ್ ಅಕ್ಷರ ಫಸ್ಟ್, ಲಾಸ್ಟ್ ಅಕ್ಷರ ಫಸ್ಟ್, ಲಾಸ್ಟ್ ಅಕ್ಷರ ಫಸ್ಟ್, ಲಾಸ್ಟ್ ಅಕ್ಷರ. ಇಲ್ಲಿ ಬರೆದಿರುವಂತಹ ಅಕ್ಷರಗಳು ಈ ರೀತಿ. ಹಾಗಾದ್ರೆ ಡಬ್ಲ್ಯೂ ಇದ್ದಲ್ಲಿ ಡಬ್ಲ್ಯೂ ಇಲ್ಲ, ಅಲ್ಲಿ ಚೇರ್ ಇದ್ದಲ್ಲಿ ಸಿ ಇದ್ದಲ್ಲಿ ಸಿ ಇತ್ತು. ಓಕೆ, ಆರ್ ಇದ್ದಲ್ಲಿ ಆರ್ ಇತ್ತು. ಆದ್ರೆ ಇಲ್ಲಿ ಮತ್ತ ಚೇಂಜ್ ಆಗೈತಿ. 4th ಲೆಕ್ಕ ಬಿಡಿಸಿದೀವಿ ಅಪೋಸಿಟ್ ವರ್ಡ್. ಅಬ್ಸರ್ವ್ ಮಾಡ್ರಿ, ಏನ್ ಅಪೋಸಿಟ್ ವರ್ಡ್? ಡಬ್ಲ್ಯೂ ಪದಕ್ಕೆ ಡಿ ಬರ್ದಾರ. ಓಕೆ, ಲಾಸ್ಟ್ ಪದ ಫಸ್ಟ್ ಐತಿ. ಡಬ್ಲ್ಯೂ ಪದಕ್ಕೆ ಡಿ ಪದ ಅಂದ್ರೆ ಅಪೋಸಿಟ್ ಪದ ಐತಿ, ವಿರುದ್ಧ ಪದ. ಹೌದಾ? ಇನ್ ನೆಕ್ಸ್ಟ್ ಓ ಇದ್ದಲ್ಲಿ ಎಲ್ ಐತಿ. ಓ ಅಂದ್ರ ಎಲ್ಲ, ಅಪೋಸಿಟ್ ಪದ. ಇನ್ ನೆಕ್ಸ್ಟ್ ನಿಮಗ್ ನೋಡಿದ್ರ ಡಿ ಇದ್ದಲ್ಲಿ ಡಬ್ಲ್ಯೂ. ಓಕೆ, ಡಿ ಇದ್ದಲ್ಲಿ ಡಬ್ಲ್ಯೂ ಅಪೋಸಿಟ್ ಪದ, ವಿರುದ್ಧ ಪದ. ಓಕೆ, ಎನ್ ಇದ್ದಲ್ಲಿ ಎಂ. ನೋಡ್ರಿ, ಎನ್ ಇದ್ದಲ್ಲಿ ಎಂ ಅಪೋಸಿಟ್ ಪದ, ಎನ್ ಇದ್ದಲ್ಲಿ ಎಂ. ನೆಕ್ಸ್ಟ್ ಐ ಇದ್ದಲ್ಲಿ ಆರ್. ಯಾವುದು? ಐ ಇದ್ದಲ್ಲಿ ಆರ್. ಓಕೆ, ಅಪೋಸಿಟ್ ಪದ. ನೆಕ್ಸ್ಟ್ ಡಬ್ಲ್ಯೂ ಇದ್ದಲ್ಲಿ ಡಿ. ಓಕೆ, ಡಬ್ಲ್ಯೂ ಇದ್ದಲ್ಲಿ ಡಿ ಅಂದ್ರೇನ? ಅಪೋಸಿಟ್ ಪದ, ವಿರುದ್ಧ ಪದ. ಓಕೆ, ಎಲ್ಲಾ ಅಕ್ಷರ ಆಗಿದ್ದ ಅಪೋಸಿಟ್, ವಿರುದ್ಧ. ಆದ್ರ ಬರೆದಿರುವಂತಹ ಕ್ರಮ ಯಾವ್ದ? ಉಲ್ಟಾ ಬರ್ದಾರ. ಈ ಕಡೆಯಿಂದ ಈ ಕಡೆಗೆ ಬರ್ದಾರ. ಓಕೆ, ಫಸ್ಟ್ ಅಕ್ಷರ ಡಬ್ಲ್ಯೂ ಅಂದ್ರೆ ಲಾಸ್ಟ್ ದಲ್ಲಿ ಫಸ್ಟ್ ಐತಿ. ಹಂಗ ನಾವ್ ಯಾವ ಪದ? ಹೌಸ್ ಪದ, HOUSE. ನೋಡ್ರಿ, ನಾವ್ ಈ ಕಡೆಯಿಂದ ಓದಿದ್ರ ಇದು ಹೌಸ್ ಪದ. ಬರೆಯೋದು ಹೆಂಗ? ಲಾಸ್ಟ್ ಇಂದ ಫಸ್ಟ್ ಬರಿಬೇಕು. ಓಕೆ, ಲಾಸ್ಟ್ ದಿಂದ ಫಸ್ಟ್ ಅದನ್ನ ನಾವು ಬರಿಬೇಕು. ಓಕೆ, ಬರೆಯುವಂತ ಕ್ರಮ ಹೆಂಗ? ಈ ಅಕ್ಷರ ಫಸ್ಟ್ ಬರ್ಬೇಕು. ಅಂದ್ರ ಈ ಕಡೆಯಿಂದ ನಾವು ಬರಿಬೇಕು. ಅಂದ್ರೆ ಯಾವ ರೀತಿ? ಈ ಅಕ್ಷರ ಫಸ್ಟ್ ಬರ್ಬೇಕು. ಈ ಅಪೋಸಿಟ್ ವರ್ಡ್ ವಿ. ಎಸ್ ಅಪೋಸಿಟ್ ವರ್ಡ್ ಎಚ್. Q opposite word F. U opposite word F. O opposite word L. H opposite word ಯಾವ ರೀತಿ ಬರುತ್ತೆ? ಎಸ್. ಓಕೆ, ಹಾಗಾದ್ರೆ ವಿ ಎಚ್ ಎಫ್ ಎಲ್ ಎಸ್. ಓಕೆ, ಇಲ್ಲಿಂದ ಹಿಂಗ್ ಬರ್ದೇವಿ. ತಿಳ್ಕೊಡ್ರಿ, ಲಾಸ್ಟ್ ಅಕ್ಷರ ಫಸ್ಟ್, ಲಾಸ್ಟ್ ಇಂದ ಎರಡನೇ ಅಕ್ಷರ, ಮೂರನೇ ಅಕ್ಷರ, ನಾಲ್ಕನೇ ಅಕ್ಷರ ಅಂದ್ರೆ ಉಲ್ಟಾ ಬರಿಬೇಕು. ಇದೇನಪ್ಪಾ ಅಂದ್ರ ನಮ್ಮ 5ನೇ ಲೆಕ್ಕಕ್ಕಿರುವಂತಹ ಒಂದು ಉತ್ತರ. ಓಕೆ, ಇದು ವಿಧ 1 ಅಥವಾ ಕೋಡಿಂಗ್ ಡಿಕೋಡಿಂಗ್ ಟೈಪ್ 1. ಈ ಒಂದು ಅಧ್ಯಾಯ ಅಥವಾ ಒಂದು ವಿಧ
ಓಕೆ, ತಿಳಿಲಿಲ್ಪ ಅಂದ್ರೆ ಫಸ್ಟ್ ಇಂದ ಮಸ್ಟ್ ನೋಡ್ರಿ. ಓಕೆ, ಈ ವಿಡಿಯೋನ ಫಸ್ಟ್ ಇಂದ ನೋಡ್ರಿ, ಹೆಂಗ್ ಬಿಡಿಸಿದೀವಿ ಹೆಂಗಿಲ್ಲ ಅಂತೇಳಿ ಗೊತ್ತಾಗತ್ತ. ಓಕೆ, ನೆಕ್ಸ್ಟ್ ಇದ್ರ ಮುಂದಿನ ಕಂಟಿನ್ಯೂ ಮಾಡೋನು. ಓಕೆ, ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ. ಓಕೆ, ಇಲ್ಲಿವರೆಗೂ ನೋಡ್ತಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದ. ಕಾರಣ ಏನಪ್ಪಾ ಅಂದ್ರೆ ನಿಮಗಿರುವಂತಹ ಒಂದು ಇಂಟ್ರೆಸ್ಟ್, ಜಾಬ್ ಪಡಿಲೇಬೇಕನ್ನುವಂತಹ ಒಂದು ಇಂಟ್ರೆಸ್ಟ್, ಅದಕ್ಕಾಗಿ ಇಲ್ಲಿವರೆಗೆ ನೀವು ನೋಡಿದ್ದೀರಿ. ಇನ್ನು ಮುಂದೆ ಕೂಡ ಇದೇ ರೀತಿ ಒಂದು ಉತ್ಸಾಹದಿಂದ ಎಲ್ಲ ಕ್ಲಾಸಸ್ ನೋಡಿ ನಿಮಗೆ ಡ್ರೀಮ್ ಇರುವಂತಹ ಜಾಬ್ ಅನ್ನು ನೀವು ಪಡ್ಕೊಳ್ರಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಕಾರಣ ಮುಂಬರುವಂತ ಎಲ್ಲಾ ವಿಡಿಯೋ ಫಸ್ಟ್ ನಿಮ್ಗೆ ಬರ್ಬೇಕು. ಓಕೆ, ನಂತರ ಲೈಕ್ ಮಾಡಿ. ಅದೇ ರೀತಿ ನಿಮ್ ಫ್ರೆಂಡ್ಸ್ ಇದ್ರ, ಓಕೆ, ವಿದ್ಯಾರ್ಥಿನಿ ಯಾರು ಇರ್ಲಿ, ನಿಮ್ ಫ್ರೆಂಡ್ಸ್ ಇದ್ರ ಅವರಿಗೆ ಶೇರ್ ಕಂಪಲ್ಸರಿ ಮಾಡ್ರಿ. ಅದೇ ರೀತಿ ಈ ನಮ್ಮ ಸಂಜೀವಿನಿ ಕ್ಲಾಸಸ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಹೋಗಿ ಫಾಲೋ ಮಾಡಿ. ಡೈಲಿ ಯಾವುದೇ ನ್ಯೂಸ್ ಇದ್ರ ಅಪ್ಲೋಡ್ ಮಾಡಿರ್ತೀನಿ. ಪ್ರತಿಯೊಂದು ಜಾಬ್ ಮೇಲೆ ಏನಾದರೂ ಅಪ್ಡೇಟ್ ಬಂದಿದ್ರ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಅದರಿಂದ ಮುಂದಿನ ಒಂದು ವಿಡಿಯೋಗಾಗಿ ಬಹಳ ವೇಟ್ ಮಾಡಿಸೋದಿಲ್ಲ, ಬೇಗನೆ ಅಪ್ಲೋಡ್ ಮಾಡಿರ್ತೀನಿ. ಅದೇ ರೀತಿ ಅಪ್ಲೋಡ್ ಮಾಡುವಂತ ಟೈಮಿಂಗ್ ಏನ್ರಿ ಅಂತ ಕೇಳಿದ್ರ, ಮುಂಜಾನೆ 5 ಗಂಟೆಗೆ ಬೇಗ ಹೇಳ್ರಿ, 4:30 ಹೇಳ್ರಿ, ರೆಡಿ ಆಗ್ರಿ, ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋ. ಬೇಗನೆ 10 ರಿಂದ 20 ನಿಮಿಷ ಆ ವಿಡಿಯೋನ ನೋಡ್ರಿ. ಅದೇ ರೀತಿ ಬಿಟ್ರೆ ಟೈಮಿಂಗ್ 10 ಗಂಟೆಗೆ, ಬಿಟ್ರೆ ಮಧ್ಯಾಹ್ನ 1 ಗಂಟೆಗೆ, ಬಿಟ್ರೆ ರಾತ್ರಿ 8 ರಿಂದ 9 ಒಳಗೆ ಅಥವಾ 10 ಗಂಟೆ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಡೈಲಿ 1 ಅಥವಾ 2 ಅಥವಾ 3 ಕ್ಲಾಸಸ್ಗಳು ಅಪ್ಲೋಡ್ ಆಗುತ್ತವೆ. ಒಂದಂತೂ ಫಿಕ್ಸ್, 2 ಅಥವಾ 3 ಹೆಚ್ಚಿಗೆ ಆದ್ರೆ ಅಪ್ಲೋಡ್ ಮಾಡಿರ್ತೀನಿ. ಓಕೆ, 70 to 90 ಡೇಸ್ ಇಲ್ಲಪ್ಪ ಅಂದ್ರೆ 180 ಡೇಸ್ ಅಥವಾ 180 ಕ್ಲಾಸಸ್ಗಳ ನೋಡಿದ್ರ ನಿಮ್ಗೆ ಅನುಕೂಲ ಆಗತ್ತ. ಜಾಬ್ ಕೂಡ ಪಾಸ್ ಆಗ್ತೀರಾ. CISF, CRPF, ITBP, ಅಸ್ಸಾಂ ರೈಫಲ್, BSF, SSB, SSF. ಓಕೆ, ನಿಮ್ಮ ಒಂದು ಕನಸಿನ ಹುದ್ದೆ ನಿಮ್ಮ ಕೈಯಲ್ಲಿ. ಯಾವಾಗ? ಆಫ್ಟರ್ 3 ಮಂತ್ಸ್ ಎಕ್ಸಾಮ್ ಪಾಸ್ ಆದ ಕೂಡಲೇ, ಆಫ್ಟರ್ 3 ಮಂತ್ಸ್ ಫಿಸಿಕಲ್ ಪಾಸ್ ಆದ ಕೂಡಲೇ, ಅದರ ನಂತರ ಮೆಡಿಕಲ್ ಆದ ಕೂಡಲೇ ಮೆರಿಟ್ ಲಿಸ್ಟ್. ಅಂದ್ರೆ ಇವಾಗಿಂದ ಈ ಒಂದು ವರ್ಷ ನಿಮ್ಮ ಕೈಯಲ್ಲಿ. ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದೇ ರೀತಿ ನೀವು ಆ ಎಕ್ಸಾಮ್ನ ಹತ್ತಿರ ಹೋಗ್ತೀರಾ. ಈಗಿಂದ ಕೇರ್ಲೆಸ್ ಮಾಡಿದ್ರ ಜಾಬ್ ಸಿಗಲ್ಲ. ಓಕೆ, ಭಾಳ ವೇಟ್ ಮಾಡಿಸಲ್ಲ, ನೆಕ್ಸ್ಟ್ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು. ಜೈ ಹಿಂದ್.